We exalt your name. Your name is higher than all other name. Higher than all other name. Ho, ho, ho. Yes, Lord, thank you. ತಂದೆ, ನಮ್ಮ ಹೃದಯವು ತೆರೆಯಲ್ಪಟ್ಟಿದೆ, ನಮ್ಮ ಕಿವಿಗಳು ತೆರೆಯಲ್ಪಟ್ಟಿದೆ. ನಾವು ನಿನ್ನಿಂದ ಕೇಳಲು ಬಯಸ್ತೇವೆ, ನಿನ್ನಿಂದ ನಾವು ಹೊಂದುತ್ತೇವೆ. ಪ್ರತಿಯೊಬ್ಬರು ಆಂತರ್ಯದಲ್ಲಿ ಎದ್ದೇಳಲಿ, ಪ್ರಜ್ವಲಿಸಲಿ. ಯಾವ ಯಾವ ಭಾಗದಲ್ಲಿ ಯಾರ್ಯಾರಿಗೆ ಯಾವ ಬೆಳಕು ಬೇಕು, ನಿನ್ನ ಬೆಳಕನ್ನು ಕೊಟ್ಟು ಪ್ರತಿಯೊಬ್ಬರ ಕತ್ತಲನ್ನು ನೀನು ಪರಿಹರಿಸುವತನಾಗಿದ್ದೆ. ಅದಕ್ಕೋಸ್ಕರ ಸ್ತೋತ್ರ. We give praise you, Master. In Jesus' name, amen, amen. ಕರ್ತನೇ, ಶಕ್ತನೇ, ಇರುವಾತನೇ, ಆರೋಗ್ಯದಾಯಕ, ನೋಡುವಾತನೇ, ನನ್ನ ತಂದೆಯೇ ನಿನ್ನ ಪ್ರಕಟಿಸಿದೆ. ಕರ್ತನೇ, ಎಲ್ಲರೂ ಹೇಳುವ ನಂಬಿಕೆಯಲ್ಲಿ, ಇರುವಾತನೇ, ಆರೋಗ್ಯದಾಯಕ, ನೋಡುವಾತನೇ, ನನ್ನ ತಂದೆಯೇ ನಿನ್ನ ಪ್ರಕಟಿಸಿದೆ. ಎಲ್ಲರೂ ಕರ್ತನೇ. Come on, open your mouth and sing it. ನನ್ನ ತಂದೆಯೇ ನಿನ್ನ ಪ್ರಕಟಿಸಿದೆ. ಇನ್ನೊಂದು ಆವರ್ತಿ, ಕರ್ತನೇ. Come on. ಸ್ಥಳದಲ್ಲಿ ಬಲವಾಗಿ ಚಲಿಸುತ್ತಿದೆ. ಕರ್ತನಿ ಅದ್ಭುತವ ಹೊಂದಿದೆ. ದೃಢವಾಗಿ ನಾ ನಂಬುವೆ. ಕರ್ತನೇ, ಶಕ್ತನೇ, ಇರುವಾತನೇ, ಆರೋಗ್ಯದಾಯಕ, ನೋಡುವಾತನೇ, ನನ್ನ ತಂದೆ ನಿನ್ನ ಪ್ರಕಟಿಸಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ಗಾಡ್. ಕಮಾನ್, 2-3 ಜನಕ್ಕೆ ಕೈ ಕೊಟ್ಟು ಹೇಳ್ರಿ, ನಿನ್ನನ್ನು ನೋಡಿ ನನಗೆ ಬಹಳ ಸಂತೋಷವಾಗಿದೆ. ಎಷ್ಟು ಮಂದಿ ಸಿದ್ಧವಾಗಿದ್ದೀರಿ ವಾಕ್ಯ ಕೇಳಲಿಕ್ಕೆ? ವಾಕ್ಯ ನಿಮ್ಮ ಆತ್ಮದ ಒಳಗೆ ಪ್ರವೇಶವಾದರೆ ನೀವಿದ್ದ ಹಾಗಿರುವುದಿಲ್ಲ. ಪುನಃ ಹೇಳ್ತೇನೆ, ದೇವರ ವಾಕ್ಯ ನಿಮ್ಮ ಆತ್ಮದ ಒಳಗೆ ಪ್ರವೇಶಿಸಿದರೆ ಆ ವಾಕ್ಯ ಏನು ಹೇಳುತ್ತದೆ ಅದೇ ಆಗಿ ನೀವು ಮಾರ್ಪಡ್ತೀರಿ. ಕೇಳ್ತಾ ಇದ್ದೀರಾ? ಪುನಃ ಹೇಳ್ತೇನೆ, ದೇವರ ವಾಕ್ಯ ನಿಮ್ಮ ಆತ್ಮದ ಒಳಗೆ ಪ್ರವೇಶ ಮಾಡಿದರೆ
ಆ ವಾಕ್ಯ ಏನು ಹೇಳುತ್ತದೆ ಅದೇ ನೀವಾಗಿ ಮ್ಯಾನಿಫೆಸ್ಟ್ ಆಗ್ತದೆ. ಅದರಲ್ಲಿ ಸ್ತ್ರೀ, ಪುರುಷ, ಎಜುಕೇಟೆಡ್, ಅನ್ಎಜುಕೇಟೆಡ್, ಶ್ರೀಮಂತ, ಬಡವ, ಸಣ್ಣ ಮಗು, ದೊಡ್ಡ ಪ್ರಾಯದವ, ಫಿಸಿಕಲಿ ಯಾವುದೇ ಕಂಡೀಷನ್ ಇಲ್ಲ. ಆತ್ಮದಲ್ಲಿ ಅದು ಪ್ರವೇಶವಾಯಿತಂತ ಹೇಳಿದ್ರೆ ಅದು ನಿನ್ನನ್ನು ರೂಪಿಸ್ತದೆ. ರೈಟ್? ದ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ದೇವರ ವಾಕ್ಯ ನೀವು ಕೇಳ್ತೀರಿ, ಅದನ್ನು ಮೆಡಿಟೇಟ್ ಮಾಡೋದಿಲ್ಲ. ಮೆಡಿಟೇಟ್ ಮಾಡಿದರೆ ಅದು ನಿಮ್ಮ ಆತ್ಮದ ಒಳಗೆ ಪ್ರವೇಶಿಸ್ತದೆ. ಯೇಸುವೆಂದು ಸಾಮ್ಯ ಹೇಳಿದ, ರೈಟ್? ಬಿತ್ತುವನು ಬೀಜವನ್ನು ಬಿತ್ತುತ್ತಾ ಹೋದ, ರೈಟ್? ಕೆಲವೊಂದು ಬೀಜ ದಾರಿ ಮಗ್ಗುಲಲ್ಲಿ ಬಿತ್ತು, ಕೆಲವೊಂದು ಬೀಜ ಬಂಡೆಯ ನೆಲದ ಮೇಲೆ ಬಿತ್ತು, ಕೆಲವೊಂದು ಬೀಜ ಮುಳ್ಳು ಕಲ್ಲುಗಳ ಮೇಲೆ ಬಿತ್ತು, ಕೆಲವೊಂದು ಬೀಜ ಒಳ್ಳೆಯ ನೆಲದ ಮೇಲೆ ಬಿತ್ತು. ಹೇಳ್ರಿ, ಒಳ್ಳೆಯ ನೆಲ. ಅದರಲ್ಲಿ ಕೂಡ 3 ಭಾಗ, ಕೆಲವು 30, ಕೆಲವು 60, ಕೆಲವು 100. ಹೇಳ್ರಿ, ಬೀಜ. ಬೀಜ ಅಂತ ಹೇಳಿದರೆ ದೇವರ ವಾಕ್ಯ. ಕೇಳ್ತಾ ಇದ್ದೀರಾ? ಪುನಃ ಹೇಳ್ತೇನೆ, ಬೀಜ ಅಂತ ಹೇಳಿದರೆ ದೇವರ ವಾಕ್ಯ. ನೆಲ ಅಂತ ಹೇಳಿದರೆ ನಿಮ್ಮ ಹೃದಯ. ದೇವರ ವಾಕ್ಯ ಅಂತ ಹೇಳಿದರೆ ಆತ್ಮ ಮತ್ತೆ ಜೀವ. ಹೇಳ್ರಿ, ಆತ್ಮ ಮತ್ತೆ ಜೀವ. ಹೇಳ್ರಿ, ಲೈಫ್ ಅಂಡ್ ಸ್ಪಿರಿಟ್. ಹೃದಯ ಅಂತ ಹೇಳಿದರೆ ನಿಮ್ಮ ಮಾಂಸದ ಹೃದಯ ಅಲ್ಲ, ಯುವರ್ ಹ್ಯೂಮನ್ ಸ್ಪಿರಿಟ್. ಯಾವಾಗ ದೇವರ ವಾಕ್ಯ ಎಂಬುದು ಆತ್ಮ ಮತ್ತು ಜೀವ ಆತ್ಮಕ್ಕೆ ಕನೆಕ್ಟ್ ಆಗುತ್ತದೆ, ದಟ್ ಈಸ್ ಕಾಲ್ಡ್ ರೆವಲೇಷನ್, ದಟ್ ಈಸ್ ಕಾಲ್ಡ್ ಪ್ರಕಟಣೆ. ಅದು ಆತ್ಮಕ್ಕೆ ಪ್ರವೇಶವಾದಾಗ ಮಾತ್ರ ಅದು ಏನು ಮಾಡ್ತದೆ, ಅದು ರೂಪಿಸಿಬಿಡ್ತದೆ. ನಿಮ್ಮನ್ನು ಇನ್ನರ್ಲಿ ಟ್ರಾನ್ಸ್ಫಾರ್ಮ್ ಮಾಡಿಬಿಡ್ತದೆ. ಬೀಜ ಗೋಡೆಯ ಮೇಲೆ ಬಿದ್ದರೆ, ಬಂಗಾರದ ಬುರುಡೆಯಲ್ಲಿ ಹಾಕಿದರೆ, ಅಥವಾ ಪಾಗಾರದ ಮೇಲೆ ಇಟ್ಟರೆ, ಅಥವಾ ಕಟ್ಟ ಪುಣಿಯಲ್ಲಿಟ್ಟರೆ ಅದು ಫಲ ಕೊಡುವುದಿಲ್ಲ. ಬೀಜಕ್ಕೆ ಏನು ಬೇಕು? ಗ್ರೌಂಡ್ ಬೇಕೇ ಬೇಕು, ಗದ್ದೆ ಬೇಕೇ ಬೇಕು, ಹೊಲ ಬೇಕೇ ಬೇಕು. ಪ್ರೆಸ್ ಗಾಡ್. ಹೊಲ ತನ್ನಷ್ಟಕ್ಕೆ ಏನು ಅದು ಪ್ರೊಡ್ಯೂಸ್ ಮಾಡೋದಿಲ್ಲ. ಓಕೆ, ಹೊಲ ತನ್ನಷ್ಟಕ್ಕೆ ಏನು ಅದು ಪ್ರೊಡ್ಯೂಸ್ ಮಾಡೋದಿಲ್ಲ. ಕೇಳ್ತಾ ಇದ್ದೀರಾ? ಈ ಅಪೊಸ್ತಲ ಪೌಲ ಹೇಳುತ್ತಾನೆ, ನಾವು ಕ್ರಿಸ್ತನ ಜೊತೆ ಕೆಲಸದವರು, ನೀವು ದೇವರ ಹೊಲವು ಕಟ್ಟಡವಾಗಿದ್ದೀರಿ. ಯು ಆರ್ ದ ಲ್ಯಾಂಡ್. ಪ್ರೆಸ್ ಗಾಡ್. ಇವತ್ತು ಅನೇಕ ಹೊಲಗಳು, ಒಬ್ಬೊಬ್ಬ ಇಂಡಿವಿಜುವಲ್ ವ್ಯಕ್ತಿ ಆತನು ಕರ್ತನ ಹೊಲವಾಗಿದ್ದಾನೆ. ಮೇ ಬಿ ಶಾರೀರ ಸಂಬಂಧವಾಗಿ ನಿಮ್ಮ ಡಿಫ್ರೆಂಟ್ ಬ್ಯಾಕ್ ಗ್ರೌಂಡ್ ಇರಬಹುದು. ಅಪೊಸ್ತಲ ಪೌಲ ಹೇಳುತ್ತಾನೆ, ಇನ್ನು ಮುಂದೆ ನಾವು ಯಾರನ್ನು ಶರೀರ ಸಂಬಂಧವಾಗಿ ತಿಳಿಯುವುದೇ ಇಲ್ಲ. ಐ ಡೋಂಟ್ ನೋ ಹೂ ಯು ಆರ್. ಫಿಸಿಕಲ್ ಬ್ಯಾಕ್ ಗ್ರೌಂಡ್, ನಿನ್ನ ಹಿನ್ನೆಲೆ ಏನಾಗಿದೆ ಗೊತ್ತಿಲ್ಲ, ಬಟ್ ಆತ್ಮದಲ್ಲಿ ನೀವು ಹುಟ್ಟಿದಾಗ ದೇವರ ಮಕ್ಕಳಾಗಿ ನೀವು ಹುಟ್ಟಿದ್ದೀರಿ. ದೇರ್ ಇಸ್ ಎ ಸ್ಪಿರಿಚುವಲ್ ರಿಲೇಶನ್ಶಿಪ್ ಒನ್ ಅನದರ್. ನಮಗೆ ಏನು ಸಂಬಂಧ ಅಂತ ಹೇಳಿದ್ರೆ, ಹೀ ಈಸ್ ಅವರ್ ಫಾದರ್, ಐ ಆಮ್ ಹಿಸ್ ಸನ್. ಪ್ರೆಸ್ ಗಾಡ್. ದೇವರ ವಾಕ್ಯ ನೀವು ಸಭೆಗೆ ಬಂದು ರಿಲಿಜನ್ ಆಗಿ ಕೇಳಿದರೆ ನಿಮಗೇನು ಅರ್ಥ ಆಗುವುದಿಲ್ಲ, ನಿಮ್ಮ ಜೀವಿತದಲ್ಲಿ ಫ್ರೂಟ್ ಇರುವುದಿಲ್ಲ, ನಿಮಗೆ ಸಭೆಗೆ ಬರಲಿಕ್ಕೆ ಮನಸ್ಸು ಕೂಡ ಆಗುವುದಿಲ್ಲ. 2-3 ಸರ್ತಿ ವಾಕ್ಯ ಕೇಳುವಾಗ ಖುಷಿ ಆಗ್ತದೆ, ಮತ್ತೆ ಆ ಫಲ ಹಿಗದಾಗ ಮನಸ್ಸಿರುವುದಿಲ್ಲ. ಆನ್ಲೈನಲ್ಲಿ ನಾವು ನೋಡುವ ಅಂತ ಆಗ್ತದೆ. ವಾಕ್ಯ ಆತ್ಮದ ಒಳಗೆ ಹೋಯ್ತಂತ ಹೇಳಿದ್ರೆ, ಎವ್ರಿ ಸಂಡೇ, ಎವ್ರಿ ಫ್ರೈಡೇ ನಿಮ್ಮನ್ನದು ಡಿಫರೆಂಟ್ ರಲ್ಮ್ ಅಲ್ಲಿ ಕೊಂಡು ಹೋಗ್ತದೆ. ಯುವರ್ ಲೆವೆಲ್ ಈಸ್ ಗೋಯಿಂಗ್ ಟು ಚೇಂಜ್, ಯುವರ್ ಟೆರಿಟರಿ ಈಸ್ ಗೋಯಿಂಗ್ ಟು ಎಕ್ಸ್ಪಾಂಡ್. ಹಲ್ಲೆಲೂಯಾ. ನಿಮ್ಮ ಆತ್ಮಿಕ ಪ್ರಾಂತ ವಿಸ್ತರಿಸಲ್ಪಟ್ಟಾಗ ನ್ಯಾಚುರಲ್ ಟೆರಿಟರಿ ವಿಸ್ತರಣೆ ಆಗುತ್ತದೆ. ಸ್ಪಿರಿಚುವಲ್ ವರ್ಲ್ಡ್ ಗಿವಿಂಗ್ ಬರ್ತ್ ಟು ದ ನ್ಯಾಚುರಲ್ ವರ್ಲ್ಡ್. ಕೇಳ್ತಾ ಇದ್ದೀರಾ? ಸ್ಪಿರಿಚುವಲ್ ವರ್ಲ್ಡ್ ಇಸ್ ಗಿವಿಂಗ್ ಬರ್ತ್ ಟು ದ ನ್ಯಾಚುರಲ್ ವರ್ಲ್ಡ್. ಸ್ತ್ರೀಯ ಗರ್ಭದಲ್ಲಿ ಎಲುಬು ಬೆಳೆಯುವ ರೀತಿ ಹೇಗೆ ನಿನಗೆ ಗೊತ್ತಿಲ್ಲವೋ, ಸರ್ವಶಕ್ತನ ಕಾರ್ಯವನ್ನು ನೀನು ಅರಿಯೇ. ಪ್ರೆಸ್ ಗಾಡ್. ಸ್ತ್ರೀಯ ಗರ್ಭದಲ್ಲಿ ಬೀಜ ಬಿದ್ದಾಗ 9 ತಿಂಗಳು ಎಲುಬು, ಕಣ್ಣು, ಕಿವಿ, ಮಗು ಅದು ಬೆಳೆಯುತ್ತದೆ. ಸಡನ್ಲಿ 9 ತಿಂಗಳಲ್ಲಿ ಆ ಮಗು ಹೊರಗೆ ಬರುತ್ತದೆ.
ಹಲ್ಲೆಲೂಯಾ. ಅದೇ ರೀತಿ ದೇವರ ವಾಕ್ಯದ ಬೀಜ ನಿಮ್ಮ ಹೃದಯದಲ್ಲಿ ಅದು ಹೋದಾಗ ಅದು ನಿಮ್ಮ ಒಳಗೆ ಅದು ಪ್ರೊಸೆಸ್ ಮಾಡುತ್ತದೆ, ಅದು ನಿಮ್ಮ ಒಳಗೆ ರೂಪಿಸ್ತದೆ. ನಿಮ್ಮ ಆತ್ಮ ಎಂಬುವಂಥದ್ದು ಅದು ಗರ್ಭ ಇದ್ದ ಹಾಗೆ. ಬೀಜ ಅದಕ್ಕೆ ಬಿದ್ದಾಗ ಮಾತ್ರ ಅದು ನಿಮ್ಮ ಒಳಗೆ ಅದು ಪ್ರೊಸೆಸ್ ಮಾಡುತ್ತದೆ, ರೂಪಿಸ್ತದೆ. ಅದು ಏನು ಹೇಳುತ್ತದೆ ಅದೇ ನೀವಾಗಿ ಅಭಿವೃದ್ಧಿ ಆಗ್ತೀರಿ. ಪ್ರೈಸ್ ಗಾಡ್. ಇವತ್ತು ನಮಗೆ ಪಕ್ಕದ ಗದ್ದೆ ಬಂಜರು ಕಾಣ್ತಾ ಇದೆ, ಇವನ ಗದ್ದೆ ಬಂಜರು ಕಾಣ್ತಾ ಇದೆ. ಬೀಜದ ಪ್ರಾಬ್ಲಮ್ ಇಲ್ಲ, ಬೀಜ ಗ್ರೌಂಡಿಗೆ ಬೀಳಲಿಲ್ಲ. ಇಬ್ಬರು ವ್ಯಕ್ತಿಯನ್ನು ದೂರುತ್ತಾರೆ, ಎರಡು ರೀತಿಯ. ಏನು ಹೇಳ್ತಾರಂತ ಹೇಳಿದ್ರೆ, ಜನ ಒಂದೇ ದೇವರನ್ನು ದೂರುತ್ತಾರೆ ಅಥವಾ ವಾಕ್ಯಕ್ಕೆ ದೂರುತ್ತಾರೆ, ಇಲ್ಲ ಅಂತ ಹೇಳಿದ್ರೆ ಸೈತಾನಿಗೆ ದೂರುತ್ತಾರೆ. ಇಲ್ಲಿ ಸೈತಾನ ಪ್ರಾಬ್ಲಮ್ ಇಲ್ಲ. ಸೈತಾನ ಇಷ್ಟೇ ಮಾಡುವುದೇನಂತ ಹೇಳಿದ್ರೆ, ನೀವು ವಾಕ್ಯವನ್ನು ಕೇಳಿದ ಕೂಡಲೇ ಅವನು ಬರ್ತಾನಂತೆ ಅದನ್ನು ಕದ್ದುಕೊಂಡು ಹೋಗ್ಲಿಕ್ಕೆ. ಕೇಳ್ತಾ ಇದ್ದೀರಾ? ಒಬ್ಬನ ವಾಕ್ಯವನ್ನು ಕೇಳಿದ ಕೂಡಲೇ ಅವನು ಬರುವುದು ಯಾಕೆ? ನಿಮ್ಮ ಆಸ್ತಿ ಪಾಸ್ತಿಗಳನ್ನು ಕದೀಲಿಕ್ಕೆ ಅಲ್ಲ, ಅವನು ಬರುವುದು ಕದೀಲಿಕ್ಕೆ ವಾಕ್ಯದ ಮೇಲೆ ಎಷ್ಟು ಅವನಿಗೆ ನಂಬಿಕೆ ಇದೆ ಅಂತ ಹೇಳಿದ್ರೆ, ನಿಮಗಿಂತ ಹೆಚ್ಚಾಗಿ ಸೈತಾನಿಗೆ ವಾಕ್ಯದ ಮೇಲೆ ನಂಬಿಕೆ ಇದೆ. ಅದಕ್ಕೋಸ್ಕರ ಅವನು ಇಮ್ಮಿಡಿಯೇಟ್ಲಿ ಕೆಲಸ ಮಾಡ್ತಾನೆ, ಇಮ್ಮಿಡಿಯೇಟ್ಲಿ ಪ್ರತಿಕ್ರಿಯೆ ಕೊಡ್ತಾನೆ. ಒಮ್ಮೆ ವಾಕ್ಯ ನಿಮಗೆ ಅರ್ಥ ಆಯಿತು, ನಿಮ್ಮ ಒಳಗೆ ಪ್ರವೇಶವಾಯಿತು, ಆ ಏರಿಯಾದಲ್ಲಿ ನೀನು ಅವನ ಕೈಯಿಂದ ತಪ್ಪಿಸಲ್ಪಡ್ತೇನೆ. ಒಮ್ಮೆ ನಿಮಗೆ ಯಾವ ಭಾಗದಲ್ಲಿ ವಾಕ್ಯ ಏನು ಹೇಳ್ತಾ ಇದ್ದದ್ದು ಅರ್ಥವಾಯಿತು, ನಿಮ್ಮ ಆತ್ಮದ ಒಳಗೆ ಆ ವಾಕ್ಯ ಪ್ರವೇಶಿಸಿದ್ದು, ಆ ಏರಿಯಾದಲ್ಲಿ ನೀವು ಇನ್ನು ಮುಂದೆ ಕೆಡುಕನಾಗಿ ಕೈಗೆ ಸಿಗುವುದಿಲ್ಲ. ಸಮೃದ್ಧಿಯ ಬಗ್ಗೆ, ಫೈನಾನ್ಷಿಯಲ್ ಪ್ರಾಸ್ಪರಿಟಿ ಬಗ್ಗೆ ವಾಕ್ಯ ನಿಮಗೆ ಅರ್ಥ ಆಯಿತು, ಆ ವಾಕ್ಯ ನಿಮ್ಮ ಒಳಗೆ ಪ್ರವೇಶವಾಯಿತು. ಹಿ ಕ್ಯಾನಾಟ್ ಸ್ಟಾಪ್ ಯುವರ್ ಫೈನಾನ್ಸ್, ಹಿ ಕ್ಯಾನಾಟ್ ಹೋಲ್ಡ್ ಯು ಬ್ಯಾಕ್. ಆತನು ಆ ಏರಿಯಾದಲ್ಲಿ ನಿಮ್ಮನ್ನು ಹಿಡಿಲಿಕ್ಕೆ ಆಗುವುದಿಲ್ಲ. ಆರೋಗ್ಯದ ವಿಷಯದಲ್ಲಿ ನಿಮಗೆ ವಾಕ್ಯ ಗೊತ್ತಾಯಿತು, ನಿಮ್ಮ ಆತ್ಮದ ಒಳಗೆ ಪ್ರವೇಶವಾಯಿತು, ಇನ್ನು ಮುಂದೆ ನಿಮ್ಮನ್ನು ಆತನು ಅನಾರೋಗ್ಯ ಹಾಕಲಿಕ್ಕೆ ಅಷ್ಟು ಈಸಿಯಲ್ಲಿ ಆಗುವುದಿಲ್ಲ. ಕೆಲವೊಮ್ಮೆ ಸೈತಾನ ಹೇಳ್ತಾನೆ, ಅವನೇ ರೋಗ ಹಾಕಿ ಡಿಫ್ರೆಂಟ್. ದೇವರು ಒಮ್ಮೆ ಯಾರನ್ನು ಪ್ರೀತಿಸ್ತಾನೋ ಅವರಿಗೆ ಕಷ್ಟಗಳನ್ನು ಕೊಡ್ತಾನೆ, ಶಿಕ್ಷೆ ಕೊಡ್ತಾನೆ, ರೋಗ ಕೊಡ್ತಾನೆ. ಇವನೇ ಕೊಡುವುದು, ಅವನೇ ಹೇಳುವುದು ದೇವರು ಕೊಟ್ಟದಂತ. ಅಲ್ಲಿ ಯೇಸು ಸ್ವಾಮಿ ಹೇಳಿದ ನೋಡಿ, ಅವನು ಕುರುಡನಾಗಿ ಹುಟ್ಟಿದ, ರೈಟ್? ಒಬ್ಬ ಕುರುಡನಾಗಿ ಅವರು ಕೇಳ್ತಾರೆ, ಇವನದ್ದು ಪಾಪವೋ ಇವನ ತಂದೆ ತಾಯಿಗಳ ಪಾಪವೋ? ಇವನದ್ದು ಪಾಪ ಅಲ್ಲ, ತಂದೆ ತಾಯಿಗಳದ್ದು ಪಾಪ, ಇದು ದೇವರ ಮಹಿಮೆಗೆ ಅಂತ ಹೇಳ್ತಾನೆ ಯೇಸು ಸ್ವಾಮಿ. ದೇವರಿಗೆ ಮಹಿಮೆ ಆಗುವುದು ಅವನು ಗುಣ ಆದಾಗ ಮಹಿಮೆ ಆಗುವುದು. ದೇವರಿಗೆ ಮಹಿಮೆ ಆಗುವುದಾದ್ರೆ, ಅಲ್ಲಿ ರೋಗದಲ್ಲಿ ಮಹಿಮೆ ಆಗುವುದಾದ್ರೆ ಅದು ಕಂಟಿನ್ಯೂ ಆಗಿ ಇರಲಿ ಮಹಿಮೆ. ಯಾಕೆ ಯೇಸು ಸ್ವಾಮಿ ತೆಗಿಬೇಕು? ಅರ್ಥ ಆಗ್ತಾ ಇದೆಯಾ? ಪಾಸ್ಟರ್, ನನಗೆ ಅದು ರೋಗ ದೇವರ ಮಹಿಮೆಗೆ ಬಂದೆ ಅಂತ ಹೇಳಿದ್ರೆ ಡೋಂಟ್ ಪ್ರೇ, ಕಂಟಿನ್ಯೂ ಆಗಿ ಮಹಿಮೆ ಇರಲಿ. ಅರ್ಥ ಆಗ್ತಾ ಇದೆಯಾ? ದೇವರಿಗೆ ಮಹಿಮೆ ಆಗುವುದು ನೀನು ಗುಣವಾದದರಿಂದ, ಕಾಯಿಲೆಯಲ್ಲಿ ಬಿದ್ದಾಗಲ್ಲ. ವಾಕ್ಯವನ್ನು ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ದೇವರ ವಾಕ್ಯ ಇಲ್ಲದ ಸಂದರ್ಭದಲ್ಲಿ ಪಾಪ ಬೇಕಾಗಿಲ್ಲ, ಅಲ್ಲಿ ಕಾಯಿಲೆ ಇರ್ತದೆ. ನೀವು ಗದ್ದೆಯಲ್ಲಿ ಏನು ಬಿತ್ತದಿದ್ದರೆ ಆ ಗದ್ದೆಯಲ್ಲಿ ಸಮಥಿಂಗ್ ಬೆಳೆಯುತ್ತದೆ. ನಿಮ್ಮ ಆರೋಗ್ಯಕ್ಕೆ ಆಧಾರ ದೇವರ ವಾಕ್ಯ. ಉಳಿದ ಎಲ್ಲ ಕಥೆಗಳನ್ನು ಬಡಿಗಿ ಇಡ್ರಿ, ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡ್ರಿ. ಕಾಯಿಲೆ ಬಂದಾಗ ವಾಕ್ಯ ಹುಡುಕಬೇಡ್ರಿ. ಕಾಯಿಲೆ ಬರುವ ಮುಂಚೆನೇ ವಾಕ್ಯಗಳನ್ನು ಯಾವಾಗಲೂ ನಿಮ್ಮ ಹೃದಯದಲ್ಲಿ ಹಾಕಿರಿ, ಮೆಡಿಟೇಟ್ ಮಾಡ್ರಿ. ಫ್ರೀ ಇರುವಾಗ ಆರೋಗ್ಯವಾಣಿ ಅಂತ ಬೇರೆ ಬೇರೆ ಪುಸ್ತಕಗಳನ್ನು ಓದಬೇಡ್ರಿ. ನೀವು ಏನು ಆರೋಗ್ಯವಾಣಿ, ಆ ವಾಣಿ, ಈ ವಾಣಿಯನ್ನು ಓದ್ತೀರಿ ಅಲ್ವಾ, ಅದೇ ನಿಮ್ಮ ಜೀವಿತದಲ್ಲಿ ಮ್ಯಾನಿಫೆಸ್ಟ್ ಆಗ್ತದೆ. ಅದು ಕಾಣ್ತದೆ ನಿಮ್ಮ ಪುಸ್ತಕ, ನಿಮ್ಮ ದೇಹದ ಮೇಲೆ. ನೀವು ಏನು ನೋಡ್ತೀರಿ ನೋಡಿ, ಅದು ನಿಮ್ಮ ಪುಸ್ತಕದಲ್ಲಿ, ನಿಮ್ಮ ಜೀವಿತದಲ್ಲಿ ಕಾಣ್ತದೆ. ಅದೇ ಹಾರ್ವೆಸ್ಟ್ ನಿಮ್ಮದು, ಅದೇ ನಿಮ್ಮ ಬೆಳೆ. ಗದ್ದೆ ನೋಡುವ ಗೊತ್ತಾಗುವುದಿಲ್ಲ ಏನು ಬಿತ್ತಿದಾರಂತ. ಗೋಧಿ ಬಿತ್ತಿದಾರಾ, ರಾಗಿ ಬಿತ್ತಿದಾರಾ, ಭತ್ತ ಬಿತ್ತಿದಾರಾ, ಏನು ಬಿತ್ತಿದಾರಂತ ನೋಡುವಾಗ ಗೊತ್ತಾದ್ರೆ ಫಲ ನೋಡಿ ಏನು ಬಿತ್ತಿದಾರಂತ ಗೊತ್ತಾಗ್ತದೆ. ನೀವು ನಿಮ್ಮ ಜೀವಿತ ಏನಾಗಿದೆ ಇವತ್ತು, ಅದು ನಿನ್ನೆ ಮೊನ್ನೆ ನಾಳೆ, ನಿನ್ನೆ ಮೊನ್ನೆ ಅಲ್ಲಿ ಇಲ್ಲಿ ಬಿತ್ತಿದ್ದೇ ಇದು ನಿಮ್ಮ ಜೀವಿತ.
ಒಂದು ವೇಳೆ ನೀವು ಸ್ಟ್ರಗಲ್ ಆಗ್ತಾ ಇದೆ ಲೈಫಲ್ಲಿ, ಸಮಥಿಂಗ್ ಏನೋ ಬಿತ್ತಲ್ಪಟ್ಟಿದೆ ನನ್ನ ಹೃದಯದಲ್ಲಿ. ಫಸ್ಟ್ ನನಗೆ ತುಂಬ ಶೋಧನೆಗಳು ಬರ್ತಾ ಇವೆ. ಅಯ್ಯೋ ಹೇಳಿ, ಯಾಕೆ? ಫೋನೋಗ್ರಫಿ ಅದು ಇದು ಇದು ನೋಡುವಾಗ ಬಿತ್ತಿದ್ದಿ. ಅದಕ್ಕೋಸ್ಕರ ನಿನಗೆ ಬೇಡವಾದ ಟೆಂಪ್ಟೇಷನ್ಗಳು ಸ್ಟಾರ್ಟ್ ಆಗ್ತವೆ. ಯಾಕೆ? ತಪ್ಪಾದ ಬೀಜಗಳನ್ನು ನೀವು ಬಿತ್ತಿದ್ದಿ. ದೇವರ ವಾಕ್ಯವನ್ನು ಬಿತ್ತಿದಾಗ ಕ್ರಿಸ್ತನಲ್ಲಿ ನೀವು ಯಾರಾಗಿದ್ದೀರಿ, ನಿಮಗೆ ಏನು ಕೊಡಲ್ಪಟ್ಟಿದೆ, ಇದು ನಿಮಗೆ ಒಳಗೆ ಪ್ರಕಟಣೆ ಆಯ್ತಂತ ಹೇಳಿದರೆ, ಯು ವಿಲ್ ನೆವರ್ ಸ್ಟ್ರಗಲ್. ಯು ಆರ್ ವಾಕಿಂಗ್ ಇನ್ ಪೀಸ್, ವಾಕಿಂಗ್ ಇನ್ ಹೋಲಿನೆಸ್, ವಾಕಿಂಗ್ ಇನ್ ಜಾಯ್, ವಾಕಿಂಗ್ ಇನ್ ಫೇವರ್, ವಾಕಿಂಗ್ ಇನ್ ಪ್ರೊಟೆಕ್ಷನ್, ವಾಕಿಂಗ್ ಇನ್ ದ ಸ್ಪಿರಿಟ್. ಯು ವಿಲ್ ನಾಟ್ ಫುಲ್ಫಿಲ್ ದ ಡಿಸೈರ್ ಆಫ್ ಯುವರ್ ಫ್ಲೆಶ್. ನಿಮ್ಮ ಶರೀರಕ್ಕೆ ಇಚ್ಛೆಗಳನ್ನು ಎಷ್ಟು ಮಾತ್ರಕ್ಕೂ ನೀವು ನೆರವೇರಿಸ್ತಿಲ್ಲ. ಹಲ್ಲೆಲೂಯ, ಕೇಳ್ತಾ ಇದ್ದೀರಾ? ಆದ್ದರಿಂದ ದೇವರ ವಾಕ್ಯಗಳನ್ನು ನಿಮ್ಮ ಹೃದಯದಲ್ಲಿ ಹಾಕಿರಿ. ಆ ವಾಕ್ಯ ನಿಮ್ಮ ಹೃದಯದಲ್ಲಿ ಹಾಕಿದರೆ ಅವುಗಳನ್ನು ಹೊಂದುವವರಿಗೆ ಅದು ಜೀವ, ದೇಹಕ್ಕೆಲ್ಲ ಅದೇ ಆರೋಗ್ಯ, ಬೇರೇನಲ್ಲ. ನೀವು ಚರ್ಚಿಗೆ ರಿಲಿಜನ್ ಆಗಿ ಬಂದು ಹೋದ್ದರಿಂದ ಜೇಸು ಮಕ್ಕ ಕಾಲ ಕರ್ತಲೋ ಏಸು ಏನಾದರೂ ಮಾಡ್ಬೋದು. ನಾನು ದಿನಾಲು ಚರ್ಚಿಗೆ ಹೋದ್ರೆ, ನೀವು ಚರ್ಚಿಗೆ ಬರದಿದ್ರು ಅವನು ಮಾಡಿದ್ದಾನೆ. ರೈಟ್? ಅವನು ಶಿಲುಬೆಗೆ ನಿನಗೋಸ್ಕರ ಸತ್ತದ್ದು ನೀನು ಚರ್ಚಿಗೆ ಹೋದುದರಿಂದ ಅಲ್ಲ. ನೀನು ಪಾಪಿ ಆಗಿರುವಾಗಲೇ ನಿನಗೋಸ್ಕರ ಸತ್ತಿದ್ದಾನೆ. ನೀನು ಪಾಪಿ ಆಗಿರುವಾಗಲೇ ನಿನಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ. ನೀನು ಪಾಪಿ ಆಗಿರುವಾಗಲೇ ಆತ ನಿನಗೋಸ್ಕರ ಸತ್ತು ಹೂಣಲ್ಪಟ್ಟು 3ನೇ ದಿನ ಪುನರುತ್ತನಾಗಿದ್ದಾನೆ. ನೀನು ಏನು ಮಾಡಲಿಲ್ಲ. ನಿನ್ನನ್ನು ಇದ್ದ ಹಾಗೆ ಆತ ನಿನ್ನನ್ನು ಪ್ರೀತಿ ಮಾಡಿದ್ದಾನೆ. ನೀನು ದೇವರು ನಿನ್ನನ್ನು ಪ್ರೀತಿ ಮಾಡೋದಕ್ಕೋಸ್ಕರ ನೀನು ಏನು ಮಾಡಬೇಕಾಗಿಲ್ಲ. ನೀನು ಏನು ಮಾಡದಿದ್ದರೂ ನಿನ್ನನ್ನು ಆತನು ಪ್ರೀತಿ ಮಾಡಿದ್ದಾನೆ. ನೀನು ಆತನನ್ನು ಪ್ರೀತಿ ಮಾಡಿ ಅವನು ನಿನ್ನನ್ನು ಪ್ರೀತಿ ಮಾಡಿದಲ್ಲ. ಕೇಳ್ತಾ ಇದ್ದೀರಾ? ಪುನಃ ನಾನು ಹೇಳ್ತೇನೆ, ನೀನು ಅವನಿಗೋಸ್ಕರ ಏನೋ ಮಾಡಿ ನಿನ್ನನ್ನು ಆತನು ಪ್ರೀತಿ ಮಾಡಿದಲ್ಲ. ನನಗೆ ಮಗು ಹುಟ್ಟಿತು, ಆ ಮಗು ನನಗೆ ಏನಾದರೂ ಮಾಡಿದೆಯಾ? ನನಗೆ ಏನಾದರೂ ಮಾಡಿದೆಯಾ ಮಗು? ಹೇಳಿ. ಸ್ಟಿಲ್ ಐ ಲವ್ ಮೈ ಚೈಲ್ಡ್. ನನ್ನ ಮಗು ನಾನು ಪ್ರೀತಿ ಮಾಡುತ್ತೇನೆ. ರೈಟ್? ಅದು ನನಗೆ ಏನು ಕೊಡುವುದಿಲ್ಲ, ಅದು ನನಗೆ ಥ್ಯಾಂಕ್ ಯು ಕೂಡ ಹೇಳುವುದಿಲ್ಲ. ಅದು ಒಂದೇ ಗೊತ್ತೇ ಹೇಳ್ತಾರೆ ಅಷ್ಟೇ. ನನಗೋಸ್ಕರ ಆಕೆ ಏನು ಮಾಡಲಿಲ್ಲ. ಸ್ಟಿಲ್ ಐ ಲವ್ ಹರ್ ಆಸ್ ಶಿ ಈಸ್. ಹಲೋ? ಹಾಗಾದ್ರೆ ದೇವರಿಗೋಸ್ಕರ ನೀವು ಏನು ಮಾಡಿದಗೋಸ್ಕರ ದೇವರು ನಿನ್ನನ್ನು ಪ್ರೀತಿ ಮಾಡುವುದಲ್ಲ. ದೇವರು ನಿನ್ನನ್ನು ಇದ್ದ ಹಾಗೆ ಪ್ರೀತಿ ಮಾಡಿದ್ದಾನೆ. ಇದ್ದ ಹಾಗೆ ಪ್ರೀತಿ ಮಾಡಿ ಪರಲೋಕದ ಸಕಲ ಆತ್ಮೀಯ ಆಶೀರ್ವಾದಗಳನ್ನು ಕ್ರಿಸ್ತ ಯೇಸುವಿನ ಮೂಲಕ ನಿಮಗೆ ಅನುಗ್ರಹ ಮಾಡಿದ್ದಾನೆ, ಮಾಡ್ತಾನಲ್ಲ. ಬ್ಲೆಸ್ಡ್ ಬಿ ದ ಫಾದರ್ ಆಫ್ ಅವರ್ ಲಾರ್ಡ್ ಜೀಸಸ್ ಹೂ ಹ್ಯಾಸ್ ಬ್ಲೆಸ್ಡ್ ಅಸ್ ವಿತ್ ಎವ್ರಿ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ ಇನ್ ಕ್ರೈಸ್ಟ್ ಇನ್ ಹೆವನ್ಲಿ ರೆಲ್ಮ್. ಓದಿರಿ ಆ ವಚನವನ್ನು ಹಾಕಿ. ಎಫೆಸಿಯನ್ 1:3 verse. ಎಫೆಸಿಯನ್ 1:3. ಎಫೆಸಿಯರಿಗೆ ಬರೆದ 1ನೇ ಅಧ್ಯಾಯ 3ನೇ ವಚನ. 1:3 verse. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಹೇಳಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ, ಹೇಳ್ರಿ, ಸಕಲ ಆತ್ಮೀಯ ವರಗಳನ್ನು, ವರ ಅಂದರೆ ಆಶೀರ್ವಾದ, ಓಕೆ, ವರಗಳನ್ನು ನಮಗೆ ಕ್ರಿಸ್ತ ಯೇಸುನಲ್ಲಿ ಅನುಗ್ರಹಿಸಿದ್ದಾನೆ. ಅನುಗ್ರಹಿಸ್ತಾನ, ಅನುಗ್ರಹ ಮಾಡಿದಾನ, ಕೊಡ್ತಾನ, ಕೊಟ್ಟಿದ್ದಾನ. ಹೇಗೆ ಅರ್ಥ ಮಾಡಿಕೊಳ್ತೀರಿ? ಈಗ ಒಂದು ವಸ್ತು ನಿಮ್ಮಲ್ಲಿ ನಾನು ಕೊಟ್ಟಿದ್ದೇನೆ, ಅದು ಕೊಟ್ಟನಂತ ನೀವು ನನಗೆ ಕೊಟ್ಟಿದ್ದಾನಂತ ಹೇಳ್ಬೇಕಾ, ಕೊಡ್ತಾ ಇದ್ದಾನಂತ ಹೇಳ್ಬೇಕಾ? ಹಾಗಾದರೆ ಇಂಪಾರ್ಟೆಂಟ್, ಅರ್ಥ ಮಾಡಿಕೊಳ್ಳುವಂಥದ್ದು ಇಂಪಾರ್ಟೆಂಟ್. ಅದಕ್ಕೆ ಸೈತಾನ ಪ್ರಾಬ್ಲಮ್ ಏನಂತ ಹೇಳಿದರೆ, ನೀವು ದೇವರ ವಾಕ್ಯವನ್ನು ಕೇಳಿದ ಕೂಡಲೇ ಬರ್ತಾನೆ. ಯಾಕೆ ಬರ್ತಾನೆ? ಆ ವಾಕ್ಯ ನಿಮಗೆ ಅರ್ಥ ಆಗಬಾರ್ದು. ಇದೇ ವಚನದಲ್ಲಿ ಇಲ್ಲಿ ಬರುವ ಪುನಃ ನಾವು 13ನೇ ಅಧ್ಯಾಯ 17ನೇ ವಚನದಲ್ಲಿ ಓದಿರಿ. ಮತ್ತಾಯನ ಬರೆದ ಸುವಾರ್ತೆ. ಮುಂದೆ ತೆಗೀರಿ.
19ನೇ ವಚನ. ಬಿತ್ತುವವನ ವಿಷಯವಾದ ಸಾಮ್ಯದ ಅರ್ಥವನ್ನು ಕೇಳ್ರಿ. ಯಾವನಾದರೂ ಪರಲೋಕ ರಾಜ್ಯದ ವಾಕ್ಯವನ್ನು ಕೇಳಿ ತಿಳುಕೊಳ್ಳದೆ ಇರುವಲ್ಲಿ ಸೈತಾನನು ಬಂದು ಆ ಮನುಷ್ಯನ ಮನಸ್ಸಿನಲ್ಲಿ ಬಿತ್ತಿದ್ದನ್ನು ತೆಗೆದುಹಾಕುತ್ತಾನೆ. ಈ ಮನುಷ್ಯನೇ ಬೀಜ ಬಿದ್ದ ದಾರಿ ಮಗ್ಗುಲಾಗಿರುವನು. Therefore hear the parable of the sower. Next. Sower. But he who received the seed. 19ನೇ ವಚನವನ್ನೇ ಇಂಗ್ಲಿಷ್ನಲ್ಲಿ ಹಾಕಿರಿ, ಕೇವಲ ಇಂಗ್ಲಿಷ್ನಲ್ಲಿ 18, 19. ಅದು ಸ್ಟೋನಿಸ್ 2ನೇ ವಚನ. ಹ್ಮ್ 19ನೇ ವಚನ ಹಾಕಿ. 19 ವಚನ ಕೇವಲ ಇಂಗ್ಲಿಷ್ನಲ್ಲಿ. Pastor, you read for me in English. ಕೊಡಿ ಅವರಿಗೆ. When anyone hears the word of the kingdom, anyone hears the word of kingdom and does not understand it, does not understand it, does not understand it, then ಅರ್ಥವಾಗದೇ ಇರುವಂಥದ್ದು, does not understand it, then the wicked one comes and snatch away what was sowed in his heart. When anyone hears the word of the law, word of the kingdom, and does not understand it, then the wicked one comes and snatch away what was sown in his heart. ಇನ್ನೊಂದು ಟ್ರಾನ್ಸ್ಲೇಷನ್ ಹೇಳ್ತೇನೆ, ಇಮಿಡಿಯೇಟ್ಲಿ. ಅದು ಟ್ರಾನ್ಸ್ಲೇಷನ್ ಇದ್ದರೆ ಓದಿರಿ ಪಾಸ್ಟರ್, ಆಂಪ್ಲಿಫೈಡ್ ವರ್ಷನ್. ಇಮಿಡಿಯೇಟ್ಲಿ ಅದು ವರ್ಡ್ ಬೇಕು. ಇಮಿಡಿಯೇಟ್ಲಿ, ಇಮಿಡಿಯೇಟ್ಲಿ ಕಮ್ಸ್. ಓಕೆ, ಬೈಬಲ್ ಹೇಳ್ತದೆ ಕೂಡಲೇ ಸೈತಾನನು ಬರುತ್ತಾನಂತ. ಒಂದು ಟ್ರಾನ್ಸ್ಲೇಷನ್ ಹೇಳಿದೆ ಇಮ್ಮಿಡಿಯೇಟ್ಲಿ ವಿಲ್ ಕಮ್, ಅಂದರೆ ಅವನು ತಡ ಮಾಡುವುದಿಲ್ಲ, ಬೇಗನೆ ಅವನು ಬರುತ್ತಾನೆ. ಓಕೆ, ಮನುಷ್ಯರಿಗೆ ಏನಾದರೂ ಹೇಳಿದರೆ ನೀನು ಯಾರಾದರೂ ಮಾಡು ಅಂತಾನೆ, ಮಾಡಬೇಕಾ, ನೋಡುವ, ಮತ್ತೆ ಮಾಡಲೇಬೇಕಾ ಅಂತ ಹೇಳ್ತಾರೆ. ಸೈತಾನ ಹಾಗೆ ಅಲ್ಲ, ಅವನು ಇಮ್ಮಿಡಿಯೇಟ್ಲಿ ರೆಸ್ಪಾನ್ಸ್ ಕೊಡ್ತಾನಂತ ಹೇಳ್ತಾರೆ. ನಿಮ್ಗೆ ಯಾರಿಗಾದರೂ ಸಿಕ್ಕಿದ್ರೆ ಅದನ್ನು ಓದಿರಿ, ಇಮ್ಮಿಡಿಯೇಟ್ಲಿ, ರೈಟ್, ಇಮ್ಮಿಡಿಯೇಟ್ಲಿ, ಕೂಡಲೇ. ಅವನು ತಡ ಮಾಡುವುದಿಲ್ಲ ಅದಕ್ಕೆ. ಯಾಕಂದರೆ ಸೈತಾನಿಗೆ ದೇವರ ವಾಕ್ಯದ ಮೇಲೆ ತುಂಬ ನಂಬಿಕೆ ಇದೆ. ನೀವು ಎಷ್ಟು ಮಂದಿ ದೇವರ ವಾಕ್ಯವನ್ನು ನಂಬ್ತೀರಿ? ಅನೇಕರು ಬಾರ್ನ್ ಅಗೇನ್ ಆಗಿ ಎಷ್ಟು ವರ್ಷವಾದರೂ ದೇವರ ವಾಕ್ಯ ಸತ್ಯ ಎಂದು ನಂಬಲಿಕ್ಕೆ ಕಷ್ಟ ಅವರಿಗೆ. ರೀಡ್ ಫಾರ್ ಮೀ. 4:15, Mark 4:15. Okay. And these are the ones by the wayside where the word is sown. When they hear, Satan comes immediately. Satan comes immediately and takes away the word which was sown in his heart. ಇಲ್ಲಿ ಬರೆಯಲ್ಪಟ್ಟಿದೆ, ರೈಟ್? ಓಕೆ, Satan comes immediately and takes away the word that was sown in their heart. Immediately. ನೀನು ಒಬ್ಬನೇ ದೇವರಂತ ನಂಬುತ್ತೀಯೋ? ಎಷ್ಟು ಮಂದಿ ಒಬ್ಬನೇ ದೇವರಂತ ನಂಬುತ್ತೀರಿ? ನಂಬ್ತೀರಲ್ವಾ? ನಿಮಗಿಂತ ಬೆಟರ್ ಆಗಿ ಸೈತಾನ್ ನಂಬ್ತಾನಂತ, ಒಬ್ಬನೇ ದೇವರಂತ. ಅವನಿಗೆ ಗೊತ್ತು ಅವನು ಒಬ್ಬನೇ ದೇವರಂತ. ಜನರಿಗೆ ಗೊತ್ತಿಲ್ಲ ಒಬ್ಬನೇ ದೇವರಂತ. ಇವನು ವಿಶ್ವಾಸಿಗಳಿಗೆ ಒಮ್ಮೊಮ್ಮೆ ಡೌಟ್ ಆಗ್ತದೆ, ಯಾಕೆ ಒಬ್ಬನೇ ದೇವರು ಇರಬೇಕು? ಸೈತಾನಿಗೆ 100% ಗೊತ್ತು, ಬಟ್ ಅವನು ಹೇಳುವುದಿಲ್ಲ ಒಬ್ಬನೇ ದೇವರಂತ. ಅವನು ದೇವರು ತುಂಬ ಇದ್ದಾರಂತ ಹೇಳ್ತಾನೆ. ಅವನಿಗೆ ಗೊತ್ತುಂಟು, ಬಟ್ ನಿಮಗೆ ಗೊತ್ತಾಗಬಾರದು. ನಿಮಗೆ ಗೊತ್ತಾದರೆ ಮತ್ತು ಅವನದು ಒಂದು ಕೂಡ ಕೇಳುವುದಿಲ್ಲ ನೀವು, ಮತ್ತು ಅವನದೇ ಕೇಳ್ತಾನೆ. ಯಾರು ಒಬ್ಬನಿದ್ದಾನೆ ಅವನದ್ದೇ ಕೇಳ್ತೀರಿ. ಅದಕ್ಕೋಸ್ಕರ ಜನರು ವಿಷನ್ಗಳನ್ನು ಬೇಗ ನಂಬ್ತಾರೆ.
ನನಗೆ ದರ್ಶನ ಆಯಿತು, ವಿಜನ್ ಆಯಿತು, ಅಲ್ಲಿ ಕಂಡಿತ್ತು, ಇಲ್ಲಿ ಕಂಡಿತ್ತು. ಯೇಸು ಸ್ವಾಮಿ ಹೇಳಿದ, ಅಲ್ಲಿ ಯೇಸು ಕ್ರಿಸ್ತನ ದೃಷ್ಟಿಗೆ ಬಿದ್ದನು, ಆ ಅರಣ್ಯದಲ್ಲಿ ದೃಷ್ಟಿಗೆ ಬಿದ್ದನು. ಯಾರಾದರೂ ಹೇಳಿದರೆ ಓಡಬೇಡ್ರಿ. ನಾನು ದರ್ಶನಗಳನ್ನು ಡಿನೈಡ್ ಮಾಡೋದಿಲ್ಲ. ದೇವದೂತರ ವಿಸಿಟೇಷನ್ ನಾನು ನಂಬುತ್ತೇನೆ, ನಾನು ಡಿನೈಡ್ ಮಾಡೋದಿಲ್ಲ. ವರ್ಡ್ ಆಫ್ ಗಾಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಗೊತ್ತಾ, ಸ್ಥಾನಿಕನಾದ ಯೋಹಾನನು ಸ್ತ್ರೀಯಲ್ಲಿ ಹುಟ್ಟಿದವರ ಒಳಗೆ ಸ್ಥಾನಿಕನಾದ ಯೋಹಾನನಿಗಿಂತ ಶ್ರೇಷ್ಠನು ಬೇರೆ ಯಾರಿಲ್ಲ. ಸ್ತ್ರೀಯಲ್ಲಿ ಹುಟ್ಟಿದವರೇ, ನಾನು ಹೇಳಿದಲ್ಲ, ಯೇಸು ಸ್ವಾಮಿ ಹೇಳಿದ್ದು. ಬಟ್ ದೇವರ ರಾಜ್ಯದಲ್ಲಿ ಸಣ್ಣವನು ಕೂಡ ಅವನಿಗಿಂತ ಶ್ರೇಷ್ಠನಂತೆ. ಅದರ ಅರ್ಥ, ನೀವು ಸ್ತ್ರೀಯಲ್ಲಿ ಹುಟ್ಟಿದ್ದು ಶರೀರ, ಬಟ್ ಆತ್ಮದಲ್ಲಿ ನೀವು ದೇವರ ರಾಜ್ಯದಲ್ಲಿ ಹುಟ್ಟಿದ್ದೀರಿ. ನಿಮ್ಮನ್ನು ದೇವರ ರಾಜ್ಯದಲ್ಲಿ ಹುಟ್ಟಿದವರು ಅಂತ ಕರೀತಾರೆ. ಪ್ರೈಸ್ ಗಾಡ್. ನೀವು ಸ್ಥಾನಿಕನಾದ ಯೋಹಾನನಿಗಿಂತಲೂ ಶ್ರೇಷ್ಠ. ಓದಿದ್ದೀರಾ? ಸತ್ಯವೇದದಲ್ಲಿ ಓದಿದ್ದೀರಾ? ಓದಿರಿ, ನಾನು ಮುಂದೆ ಹೋಗ್ತೇನೆ. ಮೊದಲು ನಿಮಗೆ ಬೇಸಿಕ್ ಸಂಗತಿಗಳು ಗೊತ್ತಿರಬೇಕು. 11ನೇ ಅಧ್ಯಾಯ 11ನೇ ವಚನ, ಮತ್ತಾಯನು ಬರೆದ ಸುವಾರ್ತೆ 11:11. ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ, ಸ್ತ್ರೀಯರಲ್ಲಿ ಹುಟ್ಟಿದವರ ಒಳಗೆ ಬಾಪ್ತಿಸ್ಮ ಮಾಡಿಸುವ, ಸರಿಯಾದ ಕನ್ನಡ ಹಾಕಿರಪ್ಪ, ಓಕೆ, ಬಾಪ್ತಿಸ್ಮ ಮಾಡಿಸುವ ಯೋಹಾನನಿಗಿಂತ ದೊಡ್ಡವನು ಏಳಲಿಲ್ಲ. ಅದ್ಯಾಗೋ ಪರಲೋಕ ರಾಜ್ಯದಲ್ಲಿ ಅತ್ಯಲ್ಪನಾದವನು, ಓಕೆ, ಸ್ತ್ರೀಯಲ್ಲಿ ಹುಟ್ಟಿದವರೊಳಗೆ ಸ್ಥಾನಿಕನಾದ ಯೋಹಾನನಿಗಿಂತ ದೊಡ್ಡವನು ಎದ್ದಿಲ್ಲ. ಆದರೂ ಪರಲೋಕ ರಾಜ್ಯದಲ್ಲಿರುವ ಚಿಕ್ಕವನು ಅವನಿಗಿಂತಲೂ ದೊಡ್ಡವನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಓಕೆ, ಹೇಳ್ರಿ, ದೇವರ ರಾಜ್ಯದಲ್ಲಿ. ಇನ್ನೊಂದು ಸ್ಕ್ರಿಪ್ಚರ್ ಓದಿರಿ, 16ನೇ ಅಧ್ಯಾಯ 16ನೇ ವಚನ, ಲೂಕನು ಬರೆದ ಸುವಾರ್ತೆ, ಲೂಕ್ ಚಾಪ್ಟರ್ 16:16. ಲೂಕ್ 16:16, 16:16. ಲೂಕ 16:16, 16ನೇ ಅಧ್ಯಾಯ 16ನೇ ವಚನ. ಎಲ್ಲರೂ ಓದಿರಿ. ಧರ್ಮಶಾಸ್ತ್ರವು ಪ್ರವಾದಿಗಳು ಯೋಹಾನನ ತನಕವೇ. ಹೇಳಿ, ಧರ್ಮಶಾಸ್ತ್ರವು ಪ್ರವಾದಿಗಳು ಯೋಹಾನನ ತನಕವೇ. ಧರ್ಮಶಾಸ್ತ್ರ ಕೊಟ್ಟದ್ದು ಯಾರ ಮೂಲಕ? ಮೋಶೆಯ ಮೂಲಕ. ಆ ಧರ್ಮಶಾಸ್ತ್ರವು ಪ್ರವಾದಿಗಳು ಯೋಹಾನನ ತನಕವೇ. ಈಚೆಗೆ ದೇವರ ರಾಜ್ಯವು ಸಾರಲ್ಪಡುತ್ತಾ ಇದೆ. ಅದರಲ್ಲಿ ಸಕಲರು ಬಲಾತ್ಕಾರವಾಗಿ ನುಗ್ಗುತ್ತಾರೆ. ಧರ್ಮಶಾಸ್ತ್ರ ಮತ್ತೆ ಪ್ರವಾದಿಗಳು ಕೇವಲ ಯಹೂದ್ಯರಿಗೆ ಮಾತ್ರ. ಕೇಳ್ತಾ ಇದ್ದೀರಾ? ಧರ್ಮಶಾಸ್ತ್ರ ಮತ್ತು ಪ್ರವಾದಿಗಳು ಯಾರಿಗೆ? ಯಹೂದ್ಯರಿಗೆ ಮಾತ್ರ. ಬಟ್ ದೇವರ ರಾಜ್ಯ ಸಕಲ ಕುಲ, ಜಾತಿ, ಭಾಷೆ, ಜನಾಂಗದವರಿಗೆ. ಪ್ರೈಸ್ ಗಾಡ್. ದೇವರ ರಾಜ್ಯದಲ್ಲಿ ಯಾರು ಪ್ರವೇಶವಾಗ್ತಾ ಇದ್ದಾರೆ? ಸಕಲರು ಪ್ರವೇಶಿಸ್ತಾರೆ. ಪ್ರವೇಶವಾಗಲಿಕ್ಕೆ ಒಂದೇ ಒಂದು ಬಾಗಿಲು, ಒಂದೇ ಒಂದು ಮಾರ್ಗ. ಹಿಸ್ ನೇಮ್ ಈಸ್ ಜೀಸಸ್. ಅದಕ್ಕೆ ಬೈಬಲ್ ಹೇಳುತ್ತದೆ, ಆತ ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡುಗಡೆ ಮಾಡಿ ತನ್ನ ಕುಮಾರನ ರಾಜ್ಯದ ಒಳಗೆ ಸೇರಿಸ್ತಾನೆ. ನೀವು ಬಾರ್ನ್ ಅಗೇನ್ ಆದವರು, ಯು ಆರ್ ಬಾರ್ನ್ ಇನ್ ಟು ದ ಕಿಂಗ್ಡಮ್. ನೀವು ದೇವರ ರಾಜ್ಯದಲ್ಲಿ ಹುಟ್ಟಿದ್ದೀರಿ, ನೀವು ಆತ್ಮಿಕ ಲೋಕದಲ್ಲಿ ಹುಟ್ಟಿದ್ದೀರಿ. ಯು ಆರ್ ಬಾರ್ನ್, ಯು ಆರ್ ಗ್ರೇಟರ್ ದೆನ್ ಎನಿ ಓಲ್ಡ್ ಟೆಸ್ಟಮೆಂಟ್ ಪ್ರಾಫೆಟ್. ಕೇಳ್ತಾ ಇದ್ದೀರಾ? ಸ್ತ್ರೀಯಲ್ಲಿ ಹುಟ್ಟಿದವನು ಯಾರು ಶ್ರೇಷ್ಠನು? ಮೋಶೆಯ, ಐಸಾಯವ, ಎರೇಮ್ಯವ? ಯಾರು? ಸ್ತ್ರೀಯಲ್ಲಿ ಹುಟ್ಟಿದವರೊಳಗೆ ಯಾರು ಶ್ರೇಷ್ಠನು? ಯೋಹಾನನು. ಬಟ್ ದೇವರ ರಾಜ್ಯದಲ್ಲಿ ಸಣ್ಣವನು ಕೂಡ ಅವನಿಗಿಂತ ದೊಡ್ಡವನು. ನೀವು ಕ್ರಿಸ್ತನಲ್ಲಿ ಅವರಿಗಿಂತ ದೊಡ್ಡವರು. ಅದಕ್ಕೋಸ್ಕರ ನಿಮ್ಮ ಹಾಡುಗಳು ಹೊಸ ಒಡಂಬಡಿಕೆಯ ಹಾಡುಗಳಿರಬೇಕು. ನಾವು ಹಳೆ ಒಡಂಬಡಿಕೆಯ ಸೇವಕರಲ್ಲ, ನಾವು ಹೊಸ ಒಡಂಬಡಿಕೆಯ ಸೇವಕರು. ಇದೆಯಾ ಬೈಬಲಲ್ಲಿ? ನಾವು ಹಳೆ ಒಡಂಬಡಿಕೆಯ ಸೇವಕರಲ್ಲ, ಹೊಸ ಒಡಂಬಡಿಕೆಯ ಸೇವಕರಂತ ಎಲ್ಲಿದೆ? 3ನೇ ಅಧ್ಯಾಯ ಓದಿರಿ, 5ನೇ ವಚನದಿಂದ ಓದಿ. 2 ಕೊರಿಂಥಿಯನ್. ನಮ್ಮಿಂದಲೇ ಏನಾದರೂ ಉಂಟಾಯಿತೆಂದು ತೀರ್ಮಾನಿಸಿಕೊಳ್ಳುವುದಕ್ಕೆ ನಮ್ಮಷ್ಟಕ್ಕೆ ನಾವೇ ಸಮರ್ಥರಲ್ಲ. ನಮಗಿರುವ ಸಾಮರ್ಥ್ಯವು ದೇವರಿಂದಲೇ ಬಂದದ್ದು. ನೆಕ್ಸ್ಟ್,
ಆತನು ಹೊಸ ಒಡಂಬಡಿಕೆಗೆ ಸೇವಕರಾಗಿರುವ ಸಾಮರ್ಥ್ಯವನ್ನು ನಮಗೆ ಅನುಗ್ರಹಿಸಿದ್ದಾನೆ. ಎಂಥ ಸಾಮರ್ಥ್ಯವನ್ನು ಅನುಗ್ರಹಿಸಿದ್ದಾನೆ? ಆತನು ಹೊಸ ಒಡಂಬಡಿಕೆಗೆ ಸೇವಕರಾಗಿರುವ ಸಾಮರ್ಥ್ಯವನ್ನು ನಮಗೆ ಅನುಗ್ರಹಿಸಿದ್ದಾನೆ. ಈ ಒಡಂಬಡಿಕೆಯು ಲಿಖಿತ ರೂಪವಾದದ್ದಾಗಿರದೆ ದೇವರ ಆತ್ಮ ಸಂಬಂಧವಾದುದು. ಹೇಳ್ರಿ, ದೇವರ ಆತ್ಮ ಸಂಬಂಧವಾದುದು. ಹಳೆ ಒಡಂಬಡಿಕೆಯ ಆಜ್ಞೆಗಳು ಕಲ್ಲಿನ ಮೇಲೆ ಬರೆಯಲ್ಪಟ್ಟಿದ್ದವು. ಹೊಸ ಒಡಂಬಡಿಕೆ ದೇವರ ಆತ್ಮ ಸಂಬಂಧವಾದುದು. ಹೇಳ್ರಿ, ದೇವರ ಆತ್ಮ ಸಂಬಂಧವಾದುದು. ಹೇಳ್ರಿ, ಕರ್ತನ ಆತ್ಮ, ಹೇಳ್ರಿ, ನನ್ನ ಆತ್ಮ ಒಂದು ಆತ್ಮವಾಗಿದೆ. ಹೊಸ ಒಡಂಬಡಿಕೆಯಲ್ಲಿ ನೀವೇ ಜೀವಂತ ಪತ್ರಿಕೆಗಳು. ನಾನು ಹೇಳಿದೆ, ವಾಕ್ಯ ಯಾವಾಗ ನಿಮ್ಮ ಆತ್ಮದ ಒಳಗೆ ಪ್ರವೇಶಿಸ್ತದೆ, ವಾಕ್ಯವು ಅದು ನಿಮ್ಮಲ್ಲಿ ಮ್ಯಾನಿಫೆಸ್ಟ್ ಆಗ್ತದೆ. ಯು ಆರ್ ದ ಎಕ್ಸ್ಪ್ರೆಷನ್ ಆಫ್ ಹಿಸ್ ವರ್ಡ್. ಯು ಆರ್ ದ ಬ್ಯೂಟಿ ಆಫ್ ಹಿಸ್ ವರ್ಡ್. ನೀವು ಆ ವಾಕ್ಯದ ಪ್ರಕಾಶವಾಗಿದ್ದೀರಿ. ನೀವು ಆ ವಾಕ್ಯದ ಪ್ರಕಟಣೆಯಾಗಿದ್ದೀರಿ. ನೀವು ಆ ವಾಕ್ಯದ ವಿಸ್ತರಣೆಯಾಗಿದ್ದೀರಿ. ನೀವು ಆ ವಾಕ್ಯದ ಫಲವಾಗಿದ್ದೀರಿ. ಹಲೋ, ಇದ್ದೀರಾ ಇಲ್ಲಿ? ಆದ್ದರಿಂದ ನಿಮ್ಮ ಜೀವಿತದಲ್ಲಿ, ಕ್ರಿಸ್ತಿಯ ಜೀವಿತದಲ್ಲಿ ಫಲ ಕೊಡಬೇಕಂತ ಹೇಳಿದರೆ ದೇವರ ವಾಕ್ಯವನ್ನು ಪುನಃ ಪುನಃ ಕೇಳ್ರಿ, ಪುನಃ ಪುನಃ ಬಿತ್ತಿರಿ, ಅಂಟಿಲ್ ನಿಮಗೆ ಪ್ರಕಟಣೆ ಆಗುವವರೆಗೆ. ನಾನು ಹೇಳ್ತೇನೆ, ರೋಗವು ನಿಮ್ಮ ಗುಡಾರದ ಬಳಿಗೆ ಬರುವುದಿಲ್ಲ. ಕತ್ತಲೆಯು ನಿಮ್ಮ ಗುಡಾರದ ಬಳಿಗೆ ಬರುವುದಿಲ್ಲ. ವ್ಯಾಧಿಯು ನಿಮ್ಮ ಗುಡಾರದ ಬಳಿಗೆ ಬರುವುದಿಲ್ಲ. ಯಾವ ಏರಿಯಾದಲ್ಲಿ ನಿಮಗೆ ಪ್ರಕಟಣೆ ಆಯಿತು, ಆ ಏರಿಯಾದಲ್ಲಿ ಪ್ರಕಾಶ ಆಯಿತು, ಬೆಳಕಾಯಿತು, ಕತ್ತಲೆ ನಿಮ್ಮನ್ನು ಆವರಿಸುತ್ತಿಲ್ಲ. ಅದಕ್ಕೆ ಯೇಸು ಹೇಳ್ತಾರೆ, ನನ್ನ ಜನರು ಹಾಳಾಗಿದ್ದಾರೆ, ಡಿಸ್ಟ್ರಾಯ್ ಆಗಿದ್ದಾರೆ, ಸಮಸ್ಯೆಯಲ್ಲಿದ್ದಾರೆ, ಪ್ರಾಬ್ಲಮಲ್ಲಿದ್ದಾರೆ. ಅವರ ಉಪವಾಸ ಪ್ರಾರ್ಥನೆ ಕಮ್ಮಿ ಆದದ್ದರಿಂದ ಅಲ್ಲ, ರೈಟ್? ಅವ್ರು ರೆಗ್ಯುಲರ್ ಚರ್ಚಿಗೆ ಬರುವುದು ಕಮ್ಮಿ ಆದದ್ದರಿಂದ ಅಲ್ಲ, ನನ್ನ ವಾಕ್ಯದ ಜ್ಞಾನ ಇಲ್ಲದೆ. ಅದರ ಅರ್ಥ ರೆಗ್ಯುಲರ್ ಚರ್ಚಿಗೆ ಬರುವುದು ಕಮಿಟ್ಮೆಂಟನ್ನು ನಿಲ್ಲಿಸಬೇಡ್ರಿ. ಲೈಫಲ್ಲಿ ಒಂದು ಡಿಸಿಪ್ಲಿನ್ ಎಂಬುದು ಇರಲಿ, ರೈಟ್? ಡಿಸಿಪ್ಲಿನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ರೈಟ್ ಕನೆಕ್ಷನ್ ವಿಲ್ ಲೀಡ್ ಯು ಟು ದ ರೈಟ್ ಡೈರೆಕ್ಷನ್. ಪುನಃ ಹೇಳ್ತೇನೆ, ರೈಟ್ ಕನೆಕ್ಷನ್ ವಿಲ್ ಲೀಡ್ ಯು ಟು ದ ರೈಟ್ ಡೈರೆಕ್ಷನ್, ರೈಟ್ ಡೆಸ್ಟಿನಿ ವಿಚ್ ಗಾಡ್ ಹ್ಯಾಸ್ ಕಾಲ್ಡ್ ಯು. Wrong direction will lead you, wrong connection will lead you wrong direction. ನೀವು ಎಲ್ಲಿ ಹೋಗಿ ಮುಟ್ಟಬೇಕೋ ಅಲ್ಲಿ ಹೋಗಿ ನೀವು ಮುಟ್ಟುವುದಿಲ್ಲ. ಒಂದು ರೈಟ್ ಕನೆಕ್ಷನ್ ಇಲ್ಲಿದ್ದಾಗ ಎವ್ರಿ ಯುವರ್ ಸ್ಟೆಪ್ಸ್ ವಿಲ್ ಆರ್ಡೈನ್ ಬೈ ದ ಲಾರ್ಡ್. ನಾನು ಪುನಃ ಹೇಳ್ತೇನೆ, ನಿಮಗೆ ಒಂದು ದೇವರು ಯೋಜನೆ ಮಾಡಿಟ್ಟಿದ್ದಾನೆ. ನಿಮಗೊಂದು ದೇವರು ಪ್ಲಾನ್ ಮಾಡಿಟ್ಟಿದ್ದಾನೆ. ದೇವರು ನಿಮಗೊಂದು ರೋಡ್ ಸೆಟಪ್ ಮಾಡಿಟ್ಟಿದ್ದಾನೆ ಇನ್ ದ ರೆಲ್ಮ್ ಆಫ್ ದ ಸ್ಪಿರಿಟ್. ಯು ವಿಲ್ ಬಿ ಇನ್ ದ ರೈಟ್ ಟೈಮ್, ರೈಟ್ ಪ್ಲೇಸ್, ಇನ್ ದ ರೈಟ್ ಪರ್ಪಸ್. ನಿಮಗೆ ಗೊತ್ತಾ, ಅಬ್ರಹಾಮನಿಗೆ ಒಬ್ಬ ಸೇವಕ ಇದ್ದ, ಹಿರಿಯ ಸೇವಕ. ಯಾರೋ ಅವನು? ಎಲಿಯಾಜರ್. ಎಲಿಯಾಜರ್ ಅಬ್ರಹಾಮ ಹೇಳ್ತಾನೆ, ಅಬ್ರಹಾಮನು ಬಹು ವೃದ್ಧನಾಗಿದ್ದ. ದೇವರು ಅವನನ್ನು ಬಹಳವಾಗಿ ಅಭಿವೃದ್ಧಿಪಡಿಸಿದ. ಅವನು ಹೇಳ್ತಾನೆ, ನೋಡಪ್ಪ ಎಲಿಯಾಜರ್, ಎಲ್ಲಿ ಬಾ, ನೀನೊಂದು ಕೆಲಸ ಮಾಡು, ನನ್ನ ಮಗನಿಗೆ ನನ್ನ ಸಂಬಂಧಿಕರಲ್ಲಿ ಒಂದು ಹೆಣ್ಣು ತಂದು ಬಾ ಅಂತ ಹೇಳ್ತಾನೆ. ಈಗದ ಹಾಗೆ GPS ಸಿಸ್ಟಮ್ ಇಲ್ಲ, ಗೂಗಲ್ ಯಾವುದಿಲ್ಲ. ಇದೆಯಾ? ಯಾವ ಗೂಗಲ್ ಇಲ್ಲ, ಯಾವ ಡೈರೆಕ್ಷನ್ ಇಲ್ಲ. ಒಂದೇ ಇರುವಂಥದ್ದು ದೇವರ ಆತ್ಮನ ಕೃಪೆ, ದಯೆ. ಓದಿರಿ ಆ ವಚನವನ್ನು, 24ನೇದ್ದೇ ಓದಿರಿ. ಆದಿಕಾಂಡ 24ನೇದ್ದೇ 24. ಹೀಗಿರಲು ಅವನು ತನಗಿದ್ದ ಆಸ್ತಿಯ ಮೇಲೆ ಆಡಳಿತ ಮಾಡುತ್ತಿದ್ದ ಹಿರಿಯ ಸೇವಕನಿಗೆ, ನೆಕ್ಸ್ಟ್ ಓದಿರಿ, ನಾನು ವಾಸವಾಗಿರುವ ಕಾನಾನ್ಯರಲ್ಲಿ ನೀನು ನನ್ನ ಮಗನಿಗೋಸ್ಕರ ಹೆಣ್ಣನ್ನು ತೆಗೆದುಕೊಳ್ಳದೆ ನನ್ನ ಸ್ವದೇಶಕ್ಕೂ ನನ್ನ ಬಂಧುಗಳ ಬಳಿಗೂ ಹೋಗಿ ಅವರಲ್ಲೇ ನನ್ನ ಮಗನಾದ ಈಸಾಕನಿಗೆ ಹೆಣ್ಣನ್ನು ತೆಗೆದುಕೊಳ್ಳಬೇಕು. ಹಾಗೆ ತೆಗೆದುಕೊಳ್ಳುತ್ತೇನೆಂಬುದಕ್ಕೆ ನೀನು ನನ್ನ ತೊಡೆಯ ಕೆಳಗೆ ಕೈ ಇಟ್ಟು ಭೂ ಪರಲೋಕಗಳ ದೇವರಾಗಿರುವ ಯೆಹೋವನ ಮೇಲೆ ಪ್ರಮಾಣ ಮಾಡಬೇಕೆಂದು ಹೇಳಿದನು. ಓಕೆ. ಅದಕ್ಕೆ ಆ ಸೇವಕನು, ಒಂದು ವೇಳೆ ನನ್ನ ಹಿಂದೆ ಈ ದೇಶಕ್ಕೆ ಬರುವುದಕ್ಕೆ ಆ ಕನ್ಯೆಗೆ ಇಷ್ಟವಿಲ್ಲದೆ ಹೋದಿತ್ತು, ನೀನು ಬಿಟ್ಟು ಬಂದ ಆ ದೇಶಕ್ಕೆ ನಾನು ನಿನ್ನ ಮಗನನ್ನು ತಿರುಗಿ ಕರಕೊಂಡು ಹೋಗಬೇಕೆನ್ನುತ್ತೀಯೋ ಎಂದು ಕೇಳಲು,
ಅಬ್ರಹಾಮನು ಅವನಿಗೆ ಎಂದಿಗೂ ಬೇಡ, ಅಲ್ಲಿಗೆ ನನ್ನ ಮಗನನ್ನು ಕರಕೊಂಡು ಹೋಗಲೇ ಕೂಡದು. ಓಕೆ, ನನ್ನ ತಂದೆಯ ಮನೆಯಿಂದಲೂ ನಾನು ಹುಟ್ಟಿದ ದೇಶದಿಂದಲೂ ನನ್ನನ್ನು ಕರತಂದು ನಿನ್ನ ಸಂತತಿಗೆ ಈ ದೇಶವನ್ನು ಕೊಡುವೆನೆಂದು ಪ್ರಮಾಣ ಮಾಡಿ ಹೇಳಿದ ಪರಲೋಕ ದೇವರಾದ ಯೆಹೋವನು ನಿನ್ನ ಮುಂದೆ ತನ್ನ ದೂತನನ್ನು ಕಳುಹಿಸಿ ನೀನು ಅಲ್ಲಿಂದ ನನ್ನ ಮಗನಿಗೋಸ್ಕರ ಹೆಣ್ಣನ್ನು ತೆಗೆದುಕೊಳ್ಳುವಂತೆ ಅನುಕೂಲ ಮಾಡುವನು. ಒನ್ ವರ್ಡ್, ಒನ್ ಬ್ಲೆಸ್ಸಿಂಗ್ ವರ್ಡ್. ಅಬ್ರಾಮ ಆತ್ಮಿಕ ಲೋಕದಲ್ಲಿ ಕೃಪೆಯನ್ನು ಕ್ಯಾರಿ ಮಾಡುತ್ತಾ ಇದ್ದಾನೆ. ಅಬ್ರಾಮನ ಸುತ್ತಲೂ ದೇವದೂತರಿದ್ದಾರೆ. ಅಬ್ರಾಮನು ಒಂದು ಮಾತು ಹೇಳಿದ, ಇಮ್ಮಿಡಿಯೇಟ್ಲಿ ಆ ಕೃಪೆ, ಆ ದಯೆ ಎಲಿಯಾಜರನ ಮೇಲೆ ಆವರಿಸಿತು. ಇಲ್ಲಿ 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 ಅಬ್ರಾಮನು ಹೇಳ್ತಾ ಇದ್ದಾನೆ, ಇಲ್ಲಿ ಹೇಳ್ತಾನೆ, ಪುನಃ ನಾನು ಓದ್ತೇನೆ 7ನೇ ವಚನ, ನಿನ್ನ ಸಂತತಿಗೆ ದೇಶವನ್ನು ಕೊಡುವೆನೆಂದು ಪ್ರಮಾಣ ಮಾಡಿ ಹೇಳಿದ ಪರಲೋಕ ದೇವರಾದ ಯೆಹೋವನು ನಿನ್ನ ಮುಂದೆ ತನ್ನ ದೂತನನ್ನು ಕಳಿಸಿ. ಯಾವ GPS ಸಿಸ್ಟಮ್ ಇಲ್ಲ. ವಿಷಯ ಏನಂತ ಹೇಳಿದ್ರೆ, ತನ್ನ ಯಜಮಾನನು ಹೇಳಿದ ಮಾತಿಗೆ ಅವನು ಒಪ್ಪುವುದಷ್ಟೇ. ಅದಕ್ಕೆ ಬೈಬಲ್, ನಿಮ್ಮ ಸಭಾನಾಯಕರ ಮಾತನ್ನು ಕೇಳ್ರಿ, ಅವರು ವ್ಯಸನ ಪಡದಂತೆ ನೋಡಿಕೊಳ್ಳ್ರಿ, ಅವರು ನಿಮ್ಮ ಆತ್ಮಗಳನ್ನು ಕಾಯುವರಾಗಿದ್ದಾರೆ. ಮಾತು ಕೇಳುವುದು. ದ ವರ್ಡ್ಸ್ ಆರ್ ವೆರಿ ವೆರಿ ಪವರ್ಫುಲ್. Where there is spiritual submission, there is a safety. There is a spiritual protection. ಓಕೆ, ಇಲ್ಲಿ ಅಬ್ರಾಮನು ಹೇಳ್ತಾನೆ, ನನ್ನ ಮಗನಿಗೋಸ್ಕರ ಹೆಣ್ಣನ್ನು ತೆಗೆದುಕೊಳ್ಳುವಂತೆ ಅನುಕೂಲ ಮಾಡುವನು. ಇವತ್ತು ನಿಮಗೆ ಪ್ರತಿಯೊಬ್ಬ ವ್ಯಕ್ತಿಗೆ ಒಂದು ದೇವರು ಮಿಷನ್ ಕೊಟ್ಟಿದ್ದಾನೆ. ಏನು ಗೊತ್ತುಂಟ? ದೇವರು ಹೇಳ್ತಾ ಇದ್ದಾನೆ, ನನ್ನ ಮಗನಿಗೆ ಮೊದಲ ಗಿತ್ತಿಯನ್ನು ಪ್ರಿಪೇರ್ ಮಾಡ್ರಿ ಅಂತ. ಯಾರಿಗೆ? ಸಭೆ ಎಂಬುವಂತಹದ್ದು ತನ್ನ ಮಗನಿಗೆ ಯೇಸು ಕ್ರಿಸ್ತನ ಮದುವಣಿಗ, ರೈಟ್? ಸಭೆ ಎಂಬುವಂಥದ್ದು ಮೊದಲ ಗಿತ್ತಿ. ಇವತ್ತು ಸಭೆಯಲ್ಲಿ ಸೇವೆ ಮಾಡುವಂಥದ್ದು, ಸುವಾರ್ತೆಯನ್ನು ಸಾರುವಂಥದ್ದು, ಸಭೆಗೆ ಏನು ಮಾಡುವಂಥದ್ದು? ತನ್ನ ಮಗನಿಗೆ ಮೊದಲ ಗಿತ್ತಿಯನ್ನು ಪ್ರಿಪೇರ್ ಮಾಡುವಂಥ. ಇಲ್ಲಿ ಅಬ್ರಹಾಂ ಅವನ ಸೇವಕ ತನಗೋಸ್ಕರ ಹೆಣ್ಣು ನೋಡ್ಲಿಕ್ಕೆ ಹೋಗುವುದಿಲ್ಲ, ತನ್ನ ಯಜಮಾನ ಮಗನಿಗೋಸ್ಕರ. ಎಲಿಯಾಜರ್, ರೈಟ್, ಹೋಗ್ತಾ ಇದ್ದಾನೆ. ಇವತ್ತು ನಾವು ಸೇವೆ ಮಾಡುವುದು ಯಾರ ಚಿತ್ತಾನುಸಾರವಾಗಿ? ಆತನ ಮೊದಲ ಗಿತ್ತಿಯನ್ನು ಪ್ರಿಪೇರ್ ಮಾಡುವಂಥದ್ದು. ಹಲ್ಲೆಲೂಯಾ. ವಿ ಪ್ರಿಪೇರಿಂಗ್ ದ ಚರ್ಚ್ ಬಿಕಾಸ್ ಹಿ ಇಸ್ ಕಮಿಂಗ್. ಆತನು ಬರುತ್ತಾನೆ. ಇರಲಿ, ಹಳೆ ಒಡಂಬಡಿಕೆ ಆದರೂ ಹೊಸ ಒಡಂಬಡಿಕೆಯ ರೆವಲೇಷನ್ ಇದೆ ಅದರಲ್ಲಿ. ಇಲ್ಲಿ 8ನೇ ವಚನ, ನಿನ್ನ ಹಿಂದೆ ಬರುವುದಕ್ಕೆ ಆ ಕನ್ಯೆಗೆ ಇಷ್ಟವಿಲ್ಲದೆ ಹೋದರೆ ನಾನು ಮಾಡಿದ ಪ್ರಮಾಣದಿಂದ ನೀನು ಬಿಡುಗಡೆ ಆಗಿರಿ. ಹೇಗೋ ನನ್ನ ಮಗನನ್ನು ತಿರುಗಿ ಅಲ್ಲಿಗೆ ಕರ್ಕೊಂಡು ಹೋಗಕೂಡದು ಎಂದು ಹೇಳಿದನು. ನೆಕ್ಸ್ಟ್, ಆಗ ಆ ಸೇವಕನು ತನ್ನ ದಣಿಯಾದ ಅಬ್ರಾಮನ ತೊಡೆಯ ಕೆಳಗೆ ಕೈಯಿಟ್ಟು ಅವನು ಹೇಳಿದಂತೆಯೇ ಪ್ರಮಾಣ ಮಾಡಿದನು. ನೆಕ್ಸ್ಟ್ ಓದಿ. ತರುವಾಯ ಆ ಸೇವಕನು ತನ್ನ ದಣಿಯ ಒಂಟೆಗಳಲ್ಲಿ 10 ಒಂಟೆಗಳನ್ನು ಸಿದ್ಧ ಮಾಡಿ ದಣಿಯ ಆಸ್ತಿಯಿಂದ ಶ್ರೇಷ್ಠವಾದ ಒಡವೆಗಳನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಹೊರಟು 2 ನದಿಗಳ ಮಧ್ಯದಲ್ಲಿರುವ ಅರಾಮ್ ಸೀಮೆಗೆ ಬಂದು ನಾಹೋರನ್ನು ವಾಸಿಸುವ ಊರನ್ನು ಮುಟ್ಟಿದನು. ಎಷ್ಟು ನದಿಗಳು? 2 ನದಿಗಳು ದಾಟಬೇಕಾದ. ಈಗದಾಗಿ ಸೇತುವೆ ಉಂಟಾ? ಸೇತುವೆ ಆದದ್ದು ಈಗ ಡಾಮರ್ ರೋಡ್ ಆದದ್ದು. ನೆಕ್ಸ್ಟ್ ಸಾಯಂಕಾಲದಲ್ಲಿ ಸ್ತ್ರೀಯರು ನೀರು ತರುವುದಕ್ಕೆ ಹೋಗುವಾಗ ಅವನ ಊರಿನ ಹೊರಗಡೆ ಬಾವಿಯ ಹತ್ತಿರ ಒಂಟೆಗಳನ್ನು ಮಲಗಿಸಿ, ನೆಕ್ಸ್ಟ್, ನನ್ನ ದಣಿಯಾದ ಅಬ್ರಾಮನ ದೇವರಾಗಿರುವ ಯೆಹೋವನೇ, ಈ ಹೊತ್ತು ನಾನು ಬಂದ ಕಾರ್ಯವನ್ನು ನೀನು ಅನುಕೂಲಪಡಿಸಿ ನನ್ನ ದಣಿಯಾದ ಅಬ್ರಾಮನಿಗೆ ಉಪಕಾರ ಮಾಡಬೇಕೆಂದು ಬೇಡಿಕೊಳ್ಳುತ್ತಾನೆ. ಒಂದು ವರ್ಡ್ ಅನ್ನು ಘೋಷಣೆ ಮಾಡಿದ್ದಾನೆ. ಯಾರು? ಅಬ್ರಾಮ. ಆ ಪ್ರೇಯರ್ ಅನ್ನು ಪುನಃ ಇಲ್ಲಿ ಮಾಡುತ್ತಾನೆ. ಏನು ಮಾಡುತ್ತಾನೆ? ನನ್ನ ದಣಿಯಾದ ಅಬ್ರಾಮನ ದೇವರಾಗಿರುವ ಯೆಹೋವನೇ, ಇವತ್ತು ನಾನು ಬಂದ ಕಾರ್ಯವನ್ನು ನೀನು ಅನುಕೂಲಪಡಿಸಿ. ಅವನೇನು ಹೇಳಿದ? ಕರ್ತನ ದೂತನು ನಿನ್ನ ಮುಂದೆ ಹೋಗಿ ಎಲ್ಲಾ ಕಾರ್ಯಗಳನ್ನು ನಿನಗೆ ಅನುಕೂಲ ಮಾಡುವನು. ಒನ್ ವರ್ಡ್, ಹಿ ಬಿಲೀವ್ಡ್ ದಟ್ ವರ್ಡ್. ಇವತ್ತಿಗೆ ಅವರಿಗೆ ಆತ್ಮಿಕ ತಂದೆ ಏನು ಮಾತಾಡುತ್ತಾರೆ ಒಂದು ಮಾತು ಕೂಡ ನೆನಪಿರುವುದಿಲ್ಲ. ನಿಮ್ಮ ಮೇಲೆ ಯಾವ ಮಾತುಗಳನ್ನು ಮಾತಾಡುತ್ತಾರೆ ಅದನ್ನು ನೆನಪು ಮಾಡಿಕೊಳ್ಳ್ರಿ. ಆ ಮಾತುಗಳು ನಿಮ್ಮನ್ನು ರೂಪಿಸ್ತವೆ.
ಆ ಮಾತುಗಳು ನಿಮ್ಮ ಹಿಸ್ಟ್ರಿಯನ್ನು ಚೇಂಜ್ ಮಾಡುತ್ತದೆ. ಆ ಮಾತುಗಳು ನಿಮ್ಮ ಜೀವಿತವನ್ನು ರೂಪಾಂತರಪಡಿಸುತ್ತದೆ. ದ ವರ್ಡ್ಸ್ ಆರ್ ವೆರಿ ಪವರ್ಫುಲ್, ವೆರಿ ಪವರ್ಫುಲ್. ಅಬ್ರಹಾಮನು ಒಂದು ಮಾತು ಹೇಳಿದ, ಆ ಮಾತನ್ನು ಅವನು ನಂಬಿದ. ಅದೇ ಮಾತನ್ನು ಹಿಡಿದು ಅವನು ಪ್ರಾರ್ಥನೆ ಮಾಡ್ತಾನೆ. ಏನು? ನೀನು ಅನುಕೂಲಪಡಿಸಿ ನನ್ನ ದಣಿಯಾದ ಅಬ್ರಹಾಮನಿಗೆ ಉಪಕಾರ ಮಾಡಬೇಕೆಂದು ಬೇಡುತ್ತೇನೆ. ನೆಕ್ಸ್ಟ್ ಈಗೋ ನೀರಿನ ಬುಗ್ಗೆಯ ಬಳಿಯಲ್ಲಿ ನಿಂತಿದ್ದೇನೆ, ಈ ಊರಿನ ಹೆಣ್ಣು ಮಕ್ಕಳು ನೀರಿಗೆ ಬರುತ್ತಾರೆ. ನೆಕ್ಸ್ಟ್, ನಾನು ಯಾವ ಹುಡುಗಿಗೆ ನೀನು ದಯವಿಟ್ಟು ನಿನ್ನ ಕೊಡವನ್ನು ಇಳಿಸಿ ನನಗೆ ಕುಡಿಯುವುದಕ್ಕೆ ಕೊಡು ಎಂದು ಹೇಳುವಾಗ ನೀನು ಕುಡಿಯಬಹುದು ಮತ್ತು ನಿನ್ನ ಒಂಟೆಗಳಿಗೂ ನೀರು ಕೊಡುತ್ತೇನೆ ಅನ್ನುವಳು ಅವಳಿಗೆ ನಿನ್ನ ದಾಸನಾದ ಇಸಾಕನಿಗೆ ನೀನು ನೇಮಿಸಿರುವ ಕನ್ಯೆಯಾಗಲಿ. ನನ್ನ ದಣಿಯ ಮೇಲೆ ನಿನ್ನ ದಯವಿದೆ ಎಂದು ಇದರಿಂದ ನನಗೆ ಗೊತ್ತಾಗುವುದು. ಸಿ, ಹಿ ವಾಸ್ ಆಸ್ಕಿಂಗ್ ಫೇವರ್. ದೇವರ ದಯೆ ನಿಮಗೆ ಬಂದಾದ ಬಾಗಿಲುಗಳನ್ನು ತೆರೆಯುತ್ತದೆ. ದೇವರ ದಯೆ ನಿಮ್ಮನ್ನು ಇನ್ನೊಂದು ಸ್ತರಕ್ಕೆ ಕೊಂಡು ಹೋಗುತ್ತದೆ. ದೇವರ ದಯೆ ನಿಮ್ಮ ಮೇಲೆ ಇರುವುದಾದರೆ ಅನೇಕರ ಹೃದಯದಲ್ಲಿ ನಿಮಗೆ ಕನಿಕರ ಉಂಟಾಗುತ್ತದೆ. ದ ಫೇವರ್ ಆಫ್ ಗಾಡ್. ಹೇಳ್ರಿ, ಫೇವರ್ ಆಫ್ ಗಾಡ್. ಹೇಳ್ರಿ, ದೇವರ ದಯೆ. ಹೇಳ್ರಿ, ದೇವರ ದಯೆ. ನಿಮ್ಮ ಮೇಲೆ ದೇವರ ದಯೆ ಇದ್ದರೆ ಅನೇಕರು ನಿಮ್ಮನ್ನು ರೆಕಗ್ನೈಸ್ ಮಾಡುತ್ತಾರೆ. ಅನೇಕರಿಗೆ ನಿಮ್ಮನ್ನು ನೋಡುವಾಗ ಸಂತೋಷವಾಗುತ್ತದೆ. ನಿಮ್ಮ ಬಾಸಿಗೆ ನಿಮ್ಮನ್ನು ನೋಡುವಾಗ ಸಂತೋಷವಾಗುತ್ತದೆ. ಮುಚ್ಚಲ್ಪಟ್ಟ ಬಾಗಿಲುಗಳು ನಿಮಗೋಸ್ಕರ ತೆರೆಯಲ್ಪಡುತ್ತದೆ. ದ ಫೇವರ್ ಆಫ್ ಗಾಡ್ ಇಸ್ ಗೋಯಿಂಗ್ ಟು ಓಪನ್ ದ ಡೋರ್. ಓಕೆ, ಸಿ, ಇಲ್ಲಿ ಆತನು ಪ್ರಾರ್ಥನೆ ಮಾಡುತ್ತಾನೆ. ಒಂದು ಪ್ರೇಯರ್ ಏನಂತ ಹೇಳಿದ್ರೆ, ನಾನು ನೀರು ಕೊಡು ಅಂತ ಹೇಳ್ತೇನೆ, ನಿನಗೂ ನಿನ್ನ ಒಂಟೆಗಳಿಗೂ ನಾನು ನೀರು ಕೊಡ್ತೇನೆ ಅಂತ ಹೇಳ್ತಾಳೆ ಅವಳು. ಅಂಥವಳು ಬೇಕು. ನೀರು ಕೇಳುವಾಗ ನನಗೆ ನೀರು ಕೊಡಮ್ಮ ಅಂತ ಕೇಳಿದಾಗ ನಿನಗೂ ಮಾತ್ರ ಅಲ್ಲ, ನಿನ್ನ ಒಟ್ಟಿಗಿದ್ದ ಒಂಟೆಗಳಿಗೂ ಕೊಡ್ತೇನೆ ಅಂತ ಯಾರು ಹೇಳ್ತಾಳೋ ಅದರ ಅರ್ಥ ಆಕೆ ಅತಿಥಿ ಸತ್ಕಾರ ಮಾಡುವವಳು. ಯಾಕಂದ್ರೆ ಅಬ್ರಾಮನ ಮನೆಗೆ ಎಷ್ಟು ಮಂದಿ ಬರ್ತಾರಂತ ಗೊತ್ತಾಗುವುದಿಲ್ಲ. ರೈಟ್? ಅಬ್ರಾಮನ ಮನೆಗೆ ಎಷ್ಟು ಮಂದಿ ಬರ್ತಾರಂತ ಗೊತ್ತಿಲ್ಲ. ಮೊದಲೇ ಅವನು ಫೇಮಸ್. ಅಬ್ರಾಮನಲ್ಲಿ ಈ ಗುಣ ಇತ್ತು, ಅತಿಥಿ ಸತ್ಕಾರ ಮಾಡುವಂಥದ್ದು. ಅತಿಥಿ ಸತ್ಕಾರವನ್ನು ಮಾಡ್ರಿ ಕೆಲವರು ತಿಳಿಯದೆ ದೇವದೂತರಿಗೆ ಮಾಡಿದ್ದಾರೆ. ಅಬ್ರಾಮನಿಗೆ ಗೊತ್ತೇ ಇಲ್ಲ ಅವನು ಅತಿಥಿ ಸತ್ಕಾರ ಮಾಡುವ ಗುಣ ಇತ್ತು. ಯಾರೋ ಅಪರಿಚಿತರು, ಬಟ್ ಅವನು ದೇವದೂತರಿಗೆ ಮಾಡಿದ. ಆ ದೇವದೂತರು ಏನು ಬಂದಿದ್ರು? ಆ ದೇವದೂತರು ಡೈರೆಕ್ಷನ್ ತಂದು ಬಂದಿದ್ರು. ಆ ದೇವದೂತರು ಸೊದೋಮಿಗೆ ಜಡ್ಜ್ಮೆಂಟ್ ಅನ್ನು ತಂದು ಬಂದಿದ್ರು. ಅವನ ನಿಮಿತ್ತವಾಗಿ ಅವನ ತಮ್ಮನ ಮಗ ಎಸ್ಕೇಪ್ ಆದ, ತಪ್ಪಿಸಲ್ಪಟ್ಟ. ಇವನ್ ಈಸಾಕನಲ್ಲಿ ಕೂಡ ಇದೇ ಗುಣವಿತ್ತು. ಲೋತನಲ್ಲಿ ಕೂಡ ಅತಿಥಿ ಸತ್ಕಾರ ಮಾಡುವಂಥ ಗುಣ. ಅದಕ್ಕೆ ಬೈಬಲ್ ಹೇಳ್ತಿದೆ, ಅತಿಥಿ ಸತ್ಕಾರವನ್ನು ಮಾಡ್ರಿ ಕೆಲವರು ತಿಳಿಯದೆ ದೇವದೂತರಿಗೆ ಮಾಡಿದ್ದಾರೆ, ಏಂಜಲ್ಸ್ಗಳಿಗೆ ಮಾಡಿದ್ದಾರೆ. ದಟ್ ಮೀನ್ಸ್ ಇಂಥ ಗುಣ ನಿನ್ನಲ್ಲಿ ಇದ್ದರೆ ಯು ಆರ್ ಗೋಯಿಂಗ್ ಟು ಅಟ್ರಾಕ್ಟ್ ಏಂಜಲ್ಸ್. ಯಾವಾಗ ದೇವದೂತರು ಅಟ್ರಾಕ್ಟ್ ಆಗುತ್ತಾರೆ ನಿಮ್ಮ ಜೀವಿತದಲ್ಲಿ, ದೇ ವಿಲ್ ಬ್ರಿಂಗ್ ರೈಟ್ ಪೀಪಲ್ ಇನ್ ದ ರೈಟ್ ಟೈಮ್, ಇನ್ ದ ರೈಟ್ ಪರ್ಪಸ್. ಸರಿಯಾದ ವ್ಯಕ್ತಿಗಳನ್ನು ತರುತ್ತಾರೆ. ರೈಟ್ ವ್ಯಕ್ತಿಗಳನ್ನು ನಿಮಗೆ ಕನೆಕ್ಟ್ ಮಾಡುತ್ತಾರೆ. ಯು ವಿಲ್ ನೆವರ್ ಕನೆಕ್ಟ್ ವಿತ್ ದ ರಾಂಗ್ ಪೀಪಲ್. ಗಾಡ್ ವಿಲ್ ಕನೆಕ್ಟ್ ರೈಟ್ ಪೀಪಲ್ ಫಾರ್ ದ ರೈಟ್ ಡೈರೆಕ್ಷನ್, ರೈಟ್ ಡೆಸ್ಟಿನಿ. ಇದ್ದಿದೆ ಇಲ್ಲಿ. ಓಕೆ, ನೆಕ್ಸ್ಟ್ ಓದು 15ನೇ ವಚನ. ಅವನು ಹೀಗೆ ಅಂದುಕೊಳ್ಳುತ್ತಿರುವಾಗಲೇ ಅಬ್ರಹಾಮನ ತಮ್ಮನಾದ ನಾಹೋರನ ಹೆಂಡತಿಯಾಗಿರುವ ಮಿಲ್ಕಳಲ್ಲಿ ಮಗನಾದ ಬೆತುವೇಲನೆ ಹುಟ್ಟಿದ ರೆಬೆಕ್ಕಳು ಹೆಗಲ್ನ ಮೇಲೆ ಕೊಡವನ್ನಿಟ್ಟುಕೊಂಡು ಊರ ಹೊರಗೆ ಬರುವುದನ್ನು ಕಂಡನು. ನೆಕ್ಸ್ಟ್, ಆ ಹುಡುಗಿ ಬಹು ಸುಂದರಿಯಾಗಿಯೂ ಇನ್ನೂ ಮದುವೆ ಇಲ್ಲದ ಕನ್ನಿಕೆಯಾಗಿಯೂ ಇದ್ದಳು. ಆಕೆಯ ಬುಗ್ಗೆಯ ಬಳಿಗೆ ಇಳಿದು ಕೊಡದಲ್ಲಿ ನೀರು ತುಂಬಿಕೊಂಡು ಮೇಲಕ್ಕೆ ಬಂದಾಗ ಅಬ್ರಹಾಮ, ಇವನಿಗೆ ಪರಿಚಯ ಇಲ್ಲ. ಯಾರಿಗೆ? ಆಕೆ ಯಾರಂತ ಗೊತ್ತಿಲ್ಲ. ಎಲಿಯಾಜರನಿಗೆ. ಬಟ್ ದೇವರು ಎಲಿಯಾಜರನ್ನ ಸ್ಟೆಪ್ಗಳನ್ನು ಆರ್ಡೈನ್ ಮಾಡಿದ್ದಾನೆ. ದ ಬೈಬಲ್ ಹೇಳುತ್ತೆ, ನೀತಿವಂತರ ಹೆಜ್ಜೆಗಳನ್ನು ಆತನು ನೇಮಿಸಿದ್ದಾನೆ. ಎಲಿಯಾಜರನು ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿ ಹತ್ತಿರ ಹೋಗಿ ಕನೆಕ್ಟ್ ಆಗಿದ್ದಾನೆ. ತಪ್ಪಾದ ವ್ಯಕ್ತಿಗೆ ಹೋಗಿ ಆತನು ಕನೆಕ್ಟ್ ಆಗಲಿಲ್ಲ.
ಯಾಕೆ? ಕರ್ತನ ದೂತನು ನಿನ್ನ ಮುಂದುಗಡೆ ಹೋಗಿ ನಿನಗೆ ಎಲ್ಲ ಕಾರ್ಯಗಳನ್ನು ಅನುಕೂಲ ಮಾಡುವನು. ಇವತ್ತು ಅನೇಕರ ಜೀವಿತದಲ್ಲಿ ತಪ್ಪಾದ ವ್ಯಕ್ತಿಗಳು ಯಾಕೆ ಕನೆಕ್ಟ್ ಆಗುತ್ತಾರೆ? ಯಾಕಂದ್ರೆ ತಪ್ಪಾದ ಕನೆಕ್ಷನ್ಗಳು. ಯಾಕೆ ತಪ್ಪಾದ ಡೈರೆಕ್ಷನ್? ತಪ್ಪಾದ ಕನೆಕ್ಷನ್. ರೈಟ್ ಕನೆಕ್ಷನ್ ಲೀಡ್ ಯು ಟು ದ ರೈಟ್ ಡೈರೆಕ್ಷನ್. ಪುನಃ ಹೇಳ್ತೇನೆ, ರೈಟ್ ಕನೆಕ್ಷನ್ ವಿಲ್ ಲೀಡ್ ಯು ಟು ದ ರೈಟ್ ಡೈರೆಕ್ಷನ್. ಯು ವಿಲ್ ಬಿ ಪ್ರೊಡಕ್ಟಿವ್ ಅಂಡ್ ಫ್ರೂಟ್ಫುಲ್ ವಾಟ್ ಎವರ್ ಯು ಡೂ. ನೀವು ಏನು ಮಾಡುತ್ತೀರಿ ಅದರಲ್ಲಿ ಫ್ರೂಟ್ಫುಲ್ ಆಗುತ್ತೀರಿ, ಪ್ರೊಡಕ್ಟಿವ್ ಆಗುತ್ತೀರಿ. ಇದೆಲ್ಲ ಮಾಡುವುದು ದೇವರ ದಯೆ, ದೇವರ ಕೃಪೆ. ಕೇವಲ ಸ್ಕ್ರಿಪ್ಚರ್ಗಳನ್ನು ಕೇವಲ ಬಾಯಾಟ ಮಾಡೋದಲ್ಲ. ಸ್ಕ್ರಿಪ್ಚರ್ಗಳನ್ನು ಕೇವಲ ಬೀಜಗಳನ್ನು ಬುರುಡೆಯಲ್ಲಿ ಹಾಕಿದ ಹಾಗೆ ತಲೆಯಲ್ಲಿ ಆದಿಕಾಂಡದಿಂದ ಪ್ರಕಟಣೆವರೆಗೆ ತುಂಬಿಸುವುದಲ್ಲ. ನಿಮಗೆ ಒಳಗಿಂದ ಪ್ರಕಟಣೆ ಆಗಬೇಕು. ಇಟ್ ವಿಲ್ ಪೊಸಿಷನಿಂಗ್ ಯುವರ್ ಹ್ಯೂಮನ್ ಸ್ಪಿರಿಟ್. ನಿಮ್ಮ ಆತ್ಮವನ್ನು ರೈಟ್ ಡೈರೆಕ್ಷನ್ ಪೊಸಿಷನ್ ಅಲ್ಲಿ ಇಡುತ್ತದೆ. ನೀವು ವಿಲ್ಲಿಂಗ್ಲಿ ಕೇಳಿದ್ದೀರಾ, ದೇವರೇ ನಾನು ಏನು ಮಾಡಬೇಕಂತ ಪ್ರಶ್ನೆ ಕೇಳಿದ್ದೀರಾ? ಯಾಕೆ ನಾನು ಹುಟ್ಟಿದ್ದೇನೆ? ಯಾವ ಉದ್ದೇಶಕ್ಕೋಸ್ಕರ ನಾನು ಹುಟ್ಟಿದ್ದೇನೆ? ನಾನು ಏನು ಮಾಡಬೇಕು? ನೀನು ಏನು ಹೇಳ್ತೀಯೋ ಅದನ್ನು ನಾನು ಮಾಡುತ್ತೇನೆ, ಎಲ್ಲಿಗೆ ಹೋಗಲು ಹೇಳ್ತೀಯೋ ನಾನು ಹೋಗುತ್ತೇನೆ ಎಂದು ವಿಲ್ಲಿಂಗ್ಲಿ ದೇವರ ಹತ್ರ ಪ್ರಾರ್ಥನೆ ಮಾಡಿದ್ದೀರಾ? ನೀವು ವಿಲ್ಲಿಂಗ್ಲಿ ಕೇಳಿದರೆ ವಿಲ್ಲಿಂಗ್ಲಿ ದೇವರ ಚಿತ್ತಕ್ಕೆ ನಿಮ್ಮನ್ನು ಸಮರ್ಪಣೆ ಮಾಡುತ್ತೀರಿ. ದೆನ್ ಗಾಡ್ ವಿಲ್ ಟ್ರೈನ್ ಯು. ನಿಮಗೆ ವಾಕ್ಯಗಳು ಅರ್ಥವಾಗಬೇಕಾದ ರೀತಿಯಲ್ಲಿ ಅವುಗಳು ಅರ್ಥ ಆಗ್ತದೆ, ತಿಳಿಯಬೇಕಾದ ರೀತಿಯಲ್ಲಿ ವಾಕ್ಯಗಳು ತಿಳಿಯುತ್ತವೆ. ಇಲ್ಲಾದರೆ ನಿಮಗೆ ಬೇಕಾದ ರೀತಿಯಲ್ಲೇ ವಾಕ್ಯಗಳು ತಿಳಿಯುತ್ತವೆ. ಹಲೋ, ಪಕ್ಕದವರಿಗೆ ಹೇಳ್ರಿ, ನಾನಿಲ್ಲೇ ಇದ್ದೇನೆ. ಗುಡ್, ಓಕೆ, ಮುಂದೆ ಓದಿ. ಆ ಸೇವಕನು ಓಡಿ ಬಂದು ಎದುರುಕೊಂಡು, ಅಮ್ಮ ದಯಮಾಡಿ ನಿನ್ನ ಕೊಡದಿಂದ ನನಗೆ ಸ್ವಲ್ಪ ನೀರನ್ನು ಕೊಡು ಎಂದು ಹೇಳಿಕೊಳ್ಳಲು, ನೆಕ್ಸ್ಟ್ ಆಕೆ ಕುಡಿಯಪ್ಪ ಎಂದು ಹೇಳಿ ತಕ್ಷಣವೇ ಕೊಡವನ್ನು ತನ್ನ ಕೈ ಮೇಲೆ ಇಳಿಸಿ ಕುಡಿಯ ಕೊಟ್ಟಳು. ನೆಕ್ಸ್ಟ್, ನೀರು ಕುಡಿಸಿದ ಮೇಲೆ ನಾನು ನಿನ್ನ ಒಂಟೆಗಳಿಗೂ ಬೇಕಾದಷ್ಟು ನೀರು ತಂದು ಕೊಡುತ್ತೇನೆ ಎಂದು ಹೇಳಿದ್ರು. ಒಂಟೆಗಳಿಗೆ ನೀರು ತಂದು ಅಂತ ಅವನು ಕೇಳಲಿಲ್ಲ ಅಲ್ರ. ಎಲ್ಲಿಯಾದರೂ ನೀರು ಕೊಡ್ಲಿಕ್ಕೆ ಒಂದು ಗ್ಲಾಸ್ ನೀರು ಒಂಟೆಗಳಿಗೆ ಟಾಂಕಿಗೆ ತುಂಬಿಸಿದ ಅದು ಕೊಡಪನ ಬೇಕು. ಈಗದ ಹಾಗೆ ನಿಮ್ಮದು 5 ಹಾರ್ಸ್ ಪವರ್ 5 HP ಪಂಪ್ ಇರಲಿಲ್ಲ, ಕರೆಂಟ್ ಪಂಪ್ ಇರಲಿಲ್ಲ. ಎಳೆದು ನೀರು ಕೊಡಬೇಕು. ಅದು ಮರುಭೂಮಿ, ಅಲ್ಲಿ ಬುಗ್ಗೆಗಳ ಹತ್ತಿರ, ರೈಟ್. ಅದೊಂದು 1 ಒಂಟೆಗಲ್ಲ, ಸುಮಾರು 10 ಒಂಟೆಗಳಿದ್ದವು ಅವನದ್ದು, 1-2 ಒಂಟೆಗಳಲ್ಲ. ಕೊಡಪನ ನೀರು ಆಕೆ ತಂದು ಕೊಡಬೇಕು. ಆಕೆ ಟಯರ್ಡ್ ಆಗ್ತದೆ, ನನಗೆ ಸಾಕಾಗ್ತದೆ, ಯಾರು ಬಂದಿದ್ದಾರೆ. ನೋ, ಅತಿಥಿ ಸತ್ಕಾರದಲ್ಲಿ ಆಕೆಯ ಡೆಸ್ಟಿನಿ ಆರ್ಡರ್ ಆಗಿತ್ತು. ಪುನಃ ಹೇಳ್ತೇನೆ, ರೆಬೆಕ್ಕಳ ಡೆಸ್ಟಿನಿ ಆರ್ಡರ್ ಆಗಿತ್ತು. ಯಾಕಂತ ಹೇಳಿದ್ರೆ ಅತಿಥಿ ಸತ್ಕಾರ ಮಾಡುವುದರಲ್ಲಿ ಶಿ ವಾಸ್ ಅಟ್ರಾಕ್ಟಿಂಗ್ ರೈಟ್ ಪೀಪಲ್ ಟು ಹರ್. ಅರ್ಥ ಆಗ್ತಾ ಇದೆಯಾ? ಯಾಕಂದ್ರೆ ಅತಿಥಿ ಸತ್ಕಾರವನ್ನು ಮಾಡ್ರಿ ತಿಳಿಯದೆ ಕೆಲವರು ದೇವದೂತರನ್ನು ಮಾಡಿದ್ದಾರೆ. ನಿಮ್ಮ ಜೀವಿತದಲ್ಲಿ ಅತಿಥಿ ಸತ್ಕಾರ ಮಾಡುವ ಗುಣ ಇದ್ದರೆ ಯು ಆರ್ ಗೋಯಿಂಗ್ ಟು ಅಟ್ರಾಕ್ಟ್ ಏಂಜಲ್. ದಟ್ ಏಂಜಲ್ಸ್ ವಿಲ್ ಬ್ರಿಂಗ್ ರೈಟ್ ಪೀಪಲ್ ಟು ಯು. ಅರ್ಥ ಆಗ್ತಾ ಇದೆಯಾ? ದಿಸ್ ಇಸ್ ನಾಟ್ ಎ ಸ್ಟೋರಿ, ದಿಸ್ ಸ್ಪಿರಿಚುವಲ್ ಟ್ರೂತ್. ವಿ ಆರ್ ಲಿವಿಂಗ್ ಇನ್ 2 ವರ್ಲ್ಡ್. ನಾವು 2 ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ, ಕಾಣುವಂತ ಲೋಕ, ಕಾಣದ ಲೋಕ. ಅನ್ನಿಸ್ತೇನೆ ಈ ಗುಣ ನಿಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರೆ ಇವತ್ತಿನಿಂದ ಗುಣವನ್ನು ಅಳವಡಿಸಿರಿ. ಮೊದಲ ಗಿತ್ತಿಗೆ ಒಂದು ಒಳ್ಳೆಯ ನಾರುಮಡಿ ಆಗ್ತದಂತೆ. ಗುಡ್ ಕ್ಲೋತ್, ಒಳ್ಳೆಯ ಒಂದು ವಸ್ತ್ರ ಯಾವುದು ಗೊತ್ತಾ? ದೇವ ಜನರ ಸತ್ಕ್ರಿಯೆ. ಓಕೆ, ಈಕೆಯಲ್ಲಿ ರೈಟ್ ಗುಣ ಇತ್ತು. ಈಕೆ ಗಂಡು ನೋಡ್ಲಿಕ್ಕೆ ಫೇಸ್ಬುಕ್ಕಲ್ಲಿ ಹುಡುಕ್ಲಿಲ್ಲ, ಮತ್ತೆ ಯಾವುದು ಮಾನಿ ಇಷ್ಟದಲ್ಲಿ ಹುಡುಕ್ಲಿಲ್ಲ, ಮತ್ತೆ ಟೆಲಿಗ್ರಾಮ್ ಯಾವುದೆಲ್ಲ ಇದೆಯಪ್ಪ, ಯಾವ ಪ್ಲಾಟ್ಫಾರ್ಮ್ಗಳಿವೆ, shaadi.com, ಮತ್ತೆ ಹೇಳಿ ನಿಮಗೆ ಗೊತ್ತಿದೆ
ಇದನ್ನು ಯಾವುದಲ್ಲೇ ಹಾಕಲಿಲ್ಲ. ಆಕೆ ಯಾರಂತವೇ ಗೊತ್ತಿಲ್ಲ. ಬಟ್ ದೇವರು ರೈಟ್ ವ್ಯಕ್ತಿಯನ್ನು ಕನೆಕ್ಟ್ ಮಾಡಿದ. ಪ್ರೈಸ್ ಗಾಡ್. ರೈಟ್ ವ್ಯಕ್ತಿಯನ್ನು ಆಕೆಯ ಬಳಿಗೆ ಬರಮಾಡಿದ. ರೈಟ್. ಇವನು ಕೂಡ ರೈಟ್ ವ್ಯಕ್ತಿಗೆ ಹೋಗಿ ರೀಚ್ ಆದ. ನಾನು ಹೇಳ್ತೇನೆ, ನೀವು ದೇವರಿಗೋಸ್ಕರ ಜೀವಿಸುವುದಾದರೆ ದ ಗಾಡ್ ವಿಲ್ ಬ್ರಿಂಗ್ ರೈಟ್ ಪೀಪಲ್ ಇನ್ ಯೋರ್ ಲೈಫ್. ಜ್ಞಾನಿಯ ಒಡನಾಟವು ಅವನಿನ್ನೂ ಜ್ಞಾನಿಯಾಗುತ್ತಾನೆ, ಜ್ಞಾನಹೀನರ ಒಡನಾಟವೇ ಸಂಕಟ. ರೈಟ್. ಜ್ಞಾನಹೀನರ ಒಡನಾಟವೇ ಇವತ್ತು ಸಂಕಟ. ಇಬ್ಬರು ರೈಟ್ ವ್ಯಕ್ತಿಗಳು ಸೇರಿದರೆ ಅವರು ಹಿಸ್ಟ್ರಿಯನ್ನು ಮಾಡುತ್ತಾರೆ. ಇಬ್ಬರು ರಾಂಗ್ ವ್ಯಕ್ತಿಗಳು ಸೇರಿದರೆ ರೈಟ್ ಸಿಡಿಲು ಮಿಂಚುಗಳು ಸ್ಟಾರ್ಟ್ ಆಗ್ತವೆ. ಅರ್ಥ ಆದವರು ದೇವರಿಗೊಂದು ಚಪ್ಪಾಳೆ ತಟ್ಟಿ. ಇರಲಿ. ನೀರು ಕುಡಿಸಿದ ಮೇಲೆ ನಾನು ನೆಕ್ಸ್ಟ್ ಓದಿ 20ನೇ ವಚನ. ಕೊಡದಲ್ಲಿದ್ದ ನೀರನ್ನು ದೋಣಿಯೊಳಗೆ ಹೊಯ್ದು ತಿರುಗಿ ತರುವುದಕ್ಕೆ ಬಾವಿಗೆ ತ್ವರೆಯಾಗಿ ಹೋದಳು. ಹೀಗೆ ಅವನ ಎಲ್ಲಾ ಒಂಟೆಗಳಿಗೆ ತಂದು ಕೊಟ್ಟರು. ಎಲ್ಲ ಒಂಟೆಗಳಿಗೆ, ಒಂದು ಒಂಟೆಯನ್ನು ಬಿಡಲಿಲ್ಲ, 10 ಒಂಟೆಗಳಿದ್ದವು. ನೆಕ್ಸ್ಟ್. ಅಷ್ಟರಲ್ಲಿ ಆ ಮನುಷ್ಯನು ಏನು ಮಾತಾಡದೆ ಆಕೆಯನ್ನು ದೃಷ್ಟಿಸಿ ನೋಡುತ್ತಾ, ಯೆಹೋವನು ನನ್ನ ಪ್ರಯಾಣವನ್ನು ಸಫಲ ಮಾಡಿದಾನೋ ಇಲ್ಲವೋ ಎಂದು ತಿಳಿಯುವುದಕ್ಕಾಗಿ ಕಾದುಕೊಂಡಿದ್ದನು. ಓಕೆ. ಒಂಟೆಗಳು ಕುಡಿದ ನಂತರ ಅವನು ಆಕೆಯ ಮೂಗಿಗೆ 1/2 ತೊಲೆಯ ತೂಕವುಳ್ಳ ಒಂದು ಚಿನ್ನದ ಮೂಗುತಿಯನ್ನು, ಆಕೆಯ ಕೈಗಳಿಗೆ 10 ತೊಲೆಯ, ಎಷ್ಟು? 1 ತೊಲೆ ಅಂದ್ರೆ ಎಷ್ಟು? 10 ಗ್ರಾಮ್ ಅಲ್ವ? 8 10 10 ಗ್ರಾಮ್ 10 ಗ್ರಾಮ್ ಅಲ್ಲ 10 ಗ್ರಾಮ್ 10 ತೊಲೆ ಎಷ್ಟು? ಇಷ್ಟೇ. 1 ತೊಲೆ ಅಂದ್ರೆ ಎಷ್ಟು ಗ್ರಾಮ್? 10 ಅಲ್ಲ, 10 ತೊಲೆ ಅಂದ್ರೆ ಎಷ್ಟು? 100 ಗ್ರಾಮ್. ಒಂದು ಚಿನ್ನದ ಮೂಗುತಿಯನ್ನು ಆಕೆ ಕೈಗಳಿಗೆ 10 ತೊಲೆಯ ತೂಕವುಳ್ಳ 2 ಚಿನ್ನದ ಬಳೆಗಳನ್ನಿಟ್ಟು, ಚಿಕ್ಕ ಚಿಕ್ಕ ಅಲ್ಲ, 3 ಗ್ರಾಮ್ ಅದು. 2 ಚಿನ್ನದ ಬಳೆಗಳನ್ನ ಇಟ್ಟು, ನೀನು ಯಾರ ಮಗಳು? ದಯವಿಟ್ಟು ನನಗೆ ಹೇಳು, ಹೂ ಯು ಆರ್. ನೆಕ್ಸ್ಟ್. ನಿನ್ನ ತಂದೆಯ ಮನೆಯಲ್ಲಿ ನಾವು ಇಳುಕೊಳ್ಳುವುದಕ್ಕೆ ಸ್ಥಳವಿದೆಯೋ ಎಂದು ಕೇಳಲು ಆಕೆ ಅವನಿಗೆ, ನಾನು ನಾಹೋರನಿಗೆ ಮಿಲ್ಕಳಲ್ಲಿ ಹುಟ್ಟಿದ ಬೆತುವೇಲನ ಮಗಳು ಎಂದು ಉತ್ತರ ಕೊಟ್ಟು, ಹುಲ್ಲು ಮೇವು ನಮ್ಮಲ್ಲಿ ಬಹಳ ಉಂಟು ಮತ್ತು ಇಳುಕೊಳ್ಳುವುದಕ್ಕೆ ಸ್ಥಳವಿದೆ ಅಂದೊಳಿಸಿ ಇನ್ವೈಟ್ ಮಾಡ್ತಾ ಇದ್ದಾಳೆ. ನಮ್ಮಲ್ಲಿ ತುಂಬ ಹುಲ್ಲಿದೆ, ಮೇವಿದೆ, ಕಮ್ ಕಮ್. ನೆಕ್ಸ್ಟ್. ಅವಳು ಯಾವ ಇಂಟೆನ್ಷನ್ ಕರೀಲಿಲ್ಲ, ಅವಳಿಗೆ ವಿಷಯನೇ ಗೊತ್ತಿಲ್ಲ ಇವನು ಯಾಕೆ ಬಂದಾನಂತ. ಆ ಮನುಷ್ಯದನ್ನು ಕೇಳಿ ಬೊಗ್ಗಿಕೊಂಡು ಯೆಹೋವನಿಗೆ ನಮಸ್ಕರಿಸಿ ಫಸ್ಟ್ ಆತನು ದೇವರಿಗೆ ಸ್ತೋತ್ರ ಮಾಡುತ್ತಾನೆ. ಏನು? ನನ್ನ ದಣಿಯಾದ ಅಬ್ರಹಾಮನ ದೇವರಾಗಿರೋ ಯೆಹೋವನಿಗೆ ಸ್ತೋತ್ರವಾಗಲಿ. ಆತನು ತನ್ನ ಪ್ರೀತಿಯನ್ನು ಸತ್ಯತೆಯನ್ನು ನನ್ನ ದಣಿಯಿಂದ ತೆಗೆಯಲಿಲ್ಲ. ನನ್ನನ್ನು ನನ್ನ ದಣಿಯ ಬಂಧುಗಳ ಮನೆಗೆ ನೀಟಾದ ದಾರಿಯಲ್ಲಿ ಕರ್ಕೊಂಡು ಬಂದಿದ್ದಾನೆ. ಕಮಾನ್, ನೀವು ರೈಟ್ ಆದ ಕನೆಕ್ಷನ್ ಅಲ್ಲಿರುವಾಗ ದೇವರು ನಿಮ್ಮನ್ನು ನೀಟಾದ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾನೆ. ನೀವು ಎಲ್ಲಿ ಹೋಗುವುದಿಲ್ಲ. ರೈಟ್. ನೀವು ಎಲ್ಲಿ ಹೋಗಿ ರೀಚ್ ಆಗಬೇಕು ಅಲ್ಲೇ ರೀಚ್ ಆಗುತ್ತೆ. ಅವನು ಅಕ್ನಾಲೇಜ್ ಮಾಡುತ್ತಾನೆ. ಅವನಲ್ಲಿ ಯಾವ GPS ಸಿಸ್ಟಮ್ ಇಲ್ಲ, ಗೂಗಲ್ ಅಂತೂ ಇಲ್ಲವೇ ಇಲ್ಲ. ಅವನಲ್ಲಿ ಇದ್ದದ್ದು ದೇವರ ಮೇಲೆ ಇರುವ ನಂಬಿಕೆ. ಪ್ರೈಸ್ ಗಾಡ್, ಟ್ರಸ್ಟ್. ಅದಕ್ಕೆ ಬೈಬಲ್ ನೀತಿವಂತರ ಹೆಜ್ಜೆಗಳು ಯೆಹೋವನಿಂದ ನೇಮಿಸಲ್ಪಟ್ಟಿದೆ. ಸ್ಟೆಪ್ ಅಪ್ ರೈಚಸ್ ಮ್ಯಾನ್ ಆರ್ಡೈನ್ಡ್ ಬೈ ದ ಲಾರ್ಡ್. ಇವರು ಅನೇಕರು ಆತ್ಮಿಕವಾಗಿ ತಪ್ಪಾದ ಸ್ಥಳದಲ್ಲಿದ್ದಾರೆ, ತಪ್ಪಾದ ವ್ಯಕ್ತಿಯಲ್ಲಿದ್ದಾರೆ, ತಪ್ಪಾದ ಮನೆಯಲ್ಲಿದ್ದಾರೆ, ತಪ್ಪಾದ ಬಿಸ್ನೆಸ್ ಅಲ್ಲಿದ್ದಾರೆ, ತಪ್ಪಾದ ಡೆಸ್ಟಿನಿಯಲ್ಲಿದ್ದಾರೆ, ತಪ್ಪಾದ ರೋಡಲ್ಲಿದ್ದಾರೆ. ಅವಲ್ಲಿ ಎಲ್ಲಿ ಇರಬೇಕು ಅಲ್ಲಿ ಇಲ್ಲ. ಪ್ರೈಸ್ ಗಾಡ್. ದೇವರು ನಿಮಗೆ ಒಂದು ಸ್ಥಳವನ್ನು ಸಿದ್ಧ ಮಾಡಿಟ್ಟಿದ್ದಾನೆ. ಗಾಡ್ ಹ್ಯಾಸ್ ಆರ್ಡೈನ್ಡ್ ದ ಪ್ಲೇಸ್. ಮೇ ಬಿ ನ್ಯಾಚುರಲಿ ಆ ಪ್ಲೇಸ್ ನಿಮ್ಗೆ ಇಷ್ಟ ಆಗ್ಲಿಕ್ಕಿಲ್ಲ. ನಿಮ್ಗೆ ಗೊತ್ತಾ, ನಾನು ಮುಂದೆ ಇಲ್ಲಿ ಹೋಗ್ತೇನೆ, ಇಲ್ಲಿಯೇ ಇದ್ದ. ರೈಟ್. ಎಲ್ಲ ಕಡೆ ಬರಗಾಲ ಬರುವಾಗ ದೇವರು ಎಲ್ಲಿಯನಿಗೆ ಹೇಳಿದ, ಕೆರೆತ ಹಳ್ಳದ ನೀರನ್ನು ಕುಡಿಲಿಕ್ಕೆ ನಾನು ನಿನಗೆ ಅಪ್ಪಣೆ ಕೊಟ್ಟಿದ್ದೇನೆ. ಕುಡಿಲಿಕ್ಕೆ ಏನು ಕೊಟ್ಟಿದ್ದೇನೆ? ಕೆರೆತ ಹಳ್ಳದ ನೀರನ್ನು ಕುಡಿಬೇಕು. ಅಲ್ಲಿ ನಾನು ಕಾಗೆಗಳಿಗೆ ಅಪ್ಪಣೆ ಕೊಟ್ಟಿದ್ದೇನೆ. ನಿನ್ನ ಪ್ರೊವಿಷನ್ ಬರ್ತದೆ.
ದೇವರು ಹೇಳಿಲ್ಲ ಯೋರ್ದಾನ್ ಹೊಳೆಯ ನೀರನ್ನು ಕುಡಿಲಿಕ್ಕೆ ನಿನಗೆ ನಾನು ಕೊಟ್ಟಿದ್ದೇನೆ, ಅಲ್ಲಿ ಕಾಗೆ ಬರ್ತದೆ ಅಂತ ಹೇಳಿಲ್ಲ. ಕೆಲವರು ದೇವರು ಹೇಳಿದ ಪ್ಲೇಸಲ್ಲಿ ಇರುವುದಿಲ್ಲ, ಅವರ ಪ್ರೊವಿಷನ್ ಎಲ್ಲಿ ಹೋಗಬೇಕು ಅಲ್ಲಿ ಹೋಗ್ತದೆ, ಬಟ್ ಅವರು ತಪ್ಪಾದ ಸ್ಥಳದಲ್ಲಿದ್ದಾರೆ. ನಿಮಗೆ ಗೊತ್ತಾ, ಕೆರಿತ ಹಳ್ಳದ ಹತ್ರ ಇರುವೆಗಳು ಕೂಡ ಬರ್ತವೆ, ಕೆರಿತ ಹಳ್ಳ ಹತ್ರ ಸಿಂಹಗಳು ಕೂಡ ಬರ್ತವೆ, ನೀರು ಕುಡಿಲಿಕ್ಕೆ ಬೇರೆ ಬೇರೆ ಪ್ರಾಣಿಗಳು ಕೂಡ ಬರ್ತವೆ. ಅಲ್ಲಿಯ ಇರುವೆಗಳನ್ನು ನೋಡಿ, ಅಲ್ಲಿಯ ಸಿಂಹಗಳನ್ನು ನೋಡಿ, ಅಲ್ಲಿಯ ನರಿಗಳನ್ನು ನೋಡಿ, ಅಲ್ಲಿಯ ತೋಳಗಳನ್ನು ನೋಡಿ, ನನಗೆ ಈ ಕೆರಿತ ಹಳ್ಳದ ನೀರು ಬೇಡ, ನಾನು ಯೋರ್ದಾನ್ ಹೊಳೆಯ ನೀರು ಕುಡಿತೇನೆ ಅಂತ ಹೇಳಬೇಡ. ಹಲೋ, ಇವತ್ತು ಪ್ರಾಬ್ಲಮ್ ಏನಂತ ಹೇಳಿದ್ರೆ, ದೇವರು ಅವರಿಗೆ ಎಲ್ಲಿ ಇಟ್ಟಿದ್ದಾನೋ ಆ ನೀರನ್ನು ಕುಡಿಯುವುದನ್ನು ಬಿಟ್ಟು ಅವರು ಇರುವೆ ನೋಡಿ, ಕತ್ತೆ ನೋಡಿ, ಕುದುರೆ ನೋಡಿ ಎಲ್ಲೆಲ್ಲೂ ಓಡ್ತಾ ಇದ್ದಾರೆ. ಎಷ್ಟು ಮಂದಿ ಅರ್ಥ ಆಗ್ತಾ ಇದೆ? ಅರ್ಥ ಆಯ್ತಲ್ಲ ಕೃಪಣ್ಣ? God is speaking to you. Your provision is there. See, ನನ್ನ ದಣಿಯಾದ ಇರಲಿ, ಅವನು ಯೆಹೋವನ ಅಪ್ಪಣೆ ಅಂತ ಯೋರ್ದಾನಿನ ಅಲ್ಲಿ ಅಲ್ಲಪ್ಪ, ಇಲ್ಲೇ ಬನ್ನಿ, ಎಲ್ಲಿಯನ ಹತ್ತಿರ ಹೋಗ್ಬೇಡಿ ಈಗ. ಓಕೆ, ನನ್ನ ದಣಿಯಾದ ಅಬ್ರಾಹ್ಮನ ದೇವರಾಗಿರೋ ಯೆಹೋವನಿಗೆ ಸ್ತೋತ್ರವಾಗಲಿ. ಆತ ತನ್ನ ಪ್ರೀತಿಯನ್ನು ಸತ್ಯತೆಯನ್ನು ನನ್ನ ದಣಿಯಿಂದ ತೆಗೆಯಲಿಲ್ಲ, ನನ್ನ ದಣಿಯ ಬಂಧುಗಳ ಮನೆಗೆ ನೀಟಾದ ದಾರಿಯಿಂದಲೇ ಕರ್ಕೊಂಡು ಬಂದಿದ್ದಾನೆ ಅಂದ. ನೀಟಾದ ದಾರಿ ಹೇಳ್ರಿ, ನೀಟಾದ ದಾರಿ. ಓಕೆ, ನೆಕ್ಸ್ಟ್. ಆ ಹುಡುಗಿ ಓಡಿ ಹೋಗಿ ನಡೆದ ಸಂಗತಿಯನ್ನು ತಾಯಿಯ ಮನೆಯಲ್ಲಿದ್ದವರೆಲ್ಲರಿಗೆ ತಿಳಿಸಿದಳು. ನೆಕ್ಸ್ಟ್ 31ನೇ ವಚನದಲ್ಲಿ ಓರಿದೆ, ರೆಬೆಕ್ಕಳಿಗೆ ಲಾಬಾನ್ ಎಂಬ ಒಬ್ಬ ಅಣ್ಣ ಇದ್ದ, ಅವನು ಬಹಳ ಪಿಟ್ಟಾಶೆ, ಗೊತ್ತು ನಿಮಗೆ? ರೆಬೆಕ್ಕಳಿಗೆ ಒಬ್ಬ ಅಣ್ಣ ಇದ್ದ. ಆ ಅಣ್ಣ ಯಾಕೋಬನ ಮಾವ. ನೆಕ್ಸ್ಟ್, ಮಾಮ ಅವನದ್ದು, ಮಾಮ ಯಾಕೋಬನ ಮಾಮ, ರೆಬೆಕ್ಕಳ ಅಣ್ಣ. ನೆಕ್ಸ್ಟ್ ಸ್ಟೋರಿ ಅದು, ರೈಟ್? ಇವನು ಯಾಕೋಬನಿಗೆ 10 ಸರ್ತಿ ಸಂಬಳ ಚೇಂಜ್ ಮಾಡ್ತಾನೆ. ಇರ್ಲಿ, ಆ ಪಿಟ್ಟಶಿ ಕೂಡ ಎಲಿಯಾಜರನಿಗೆ ಹೇಗಿದ್ದ ನೋಡಿ. ಇರ್ಲಿ, ಅವನು ತನ್ನ ತಂಗಿಯ ಮೇಲೆ ಇದ್ದ ಮೂಗುತಿಯನ್ನು, ಬಳೆಗಳನ್ನು ನೋಡಿ ಆ ಮನುಷ್ಯನು ನನ್ನ ಸಂಗಡ ಹೀಗೆ ಮಾತಾಡಿದನೆಂದು ತಂಗಿ ಹೇಳಿದ ಮಾತನ್ನು ಕೇಳಿ ಬುಗ್ಗೆ ಹತ್ತಿರ ಒಂಟೆಗಳ ಬಳಿಯಲ್ಲಿ ನಿಂತಿದ್ದ ಆ ಮನುಷ್ಯನ ಬಳಿಗೆ ಓಡಿ ಬಂದನು. ಬಂದಾಗ ಅವನಿಗೆ, ಯೆಹೋವನ ದಯೆಯನ್ನು ಹೊಂದಿದವನೇ, ಒಳಗೆ ಬಾ. ಕಮನಡ್ರಿ, ಯೆಹೋವನ ದಯೆಯನ್ನು ಹೊಂದಿದವನೇ, ಒಳಗೆ ಬಾ. ದೇವರ ದಯೆ ನಿಮ್ಮಲ್ಲಿ ಇದ್ದರೆ ಅನೇಕ ಬಾಗಿಲುಗಳು ನಿಮಗೆ ತೆರೆಯಲ್ಪಟ್ಟು ಒಳಗೆ ಬಾ, ಒಳಗೆ ಬಾ, ಒಳಗೆ ಬಾ, ಒಳಗೆ ಬಾ, ಒಳಗೆ ಬಾ, ಒಳಗೆ ಬಾ, ಒಳಗೆ ಬಾ ಅಂತ ಕರೆಯುತ್ತಾರೆ. ಹಲೋ, ದೇವರ ದಯೆ ನಿಮ್ಮ ಮೇಲೆ ಇದ್ದರೆ ಮೀನ್ ಮಾರ್ಕೆಟಿಗೆ ಹೋದ್ರು ಯಾರಿಗೂ 4 ಬಂಗಡೆ ಕೊಡೋದು ನಿನ್ಗೆ 6 ಕೊಡ್ತಾಳೆ. ಎಂಚಿನೊಂದು ನಿಕ್ಕೊಂಜಿ ಕೊರಕ ಅನ್ನ ಅವನುಂಟು. ಹಲೋ, ಕೇಳ್ತಾ ಇದ್ದೀರಾ? ನಿನ್ನನ್ನೊಂದು ನೋಡುವ ಖುಷಿ ಆಗ್ತದೆ ಅಂತ ಹೇಳ್ತಾರೆ. ದೇವರ ದಯೆ ನಿಮ್ಮಲ್ಲಿ ಇದ್ದರೆ ನಿಮ್ಮ ಬಾಸ್ ಕೂಡ ನಿಮಗೆ ಸ್ಯಾಲರಿಯನ್ನು ಹೋಲ್ಡ್ ಮಾಡೋದಿಲ್ಲ, ನಿಮ್ಮ ಪ್ರಮೋಷನ್ ಅನ್ನು ಹೋಲ್ಡ್ ಮಾಡೋದಿಲ್ಲ, ನಿಮ್ಮ ಉನ್ನತಿಯನ್ನು ಹೋಲ್ಡ್ ಮಾಡೋದಿಲ್ಲ. ಅವನು ಬೇಗನೆ ರಿಲೀಸ್ ಮಾಡುತ್ತಾನೆ. ಡಿಪೆಂಡ್ ಅಪಾನ್ ದ ಫೇವರ್ ಆಫ್ ಗಾಡ್. ದಿಸ್ ಮಂತ್ ಇಸ್ ದ ಫೇವರ್ ಆಫ್ ಗಾಡ್, ಮಂತ್ ಆಫ್ ಫೇವರ್. ದೇವರ ದಯೆ ನಿಮ್ಮನ್ನು ಆವರಿಸ್ತದೆ. ನೀವು ಈ ವರ್ಡ್ ಅನ್ನು ಎಲ್ಲಿ ಹೊತ್ತುಕೊಂಡು ಹೋಗುತ್ತೀರಿ, ಎಲ್ಲಿ ಕ್ಯಾರಿ ಮಾಡುತ್ತೀರಿ, ಅಲ್ಲಿ ನೀವು ದೇವರ ದಯೆಯನ್ನು ಕ್ಯಾರಿ ಮಾಡುತ್ತಾರೆ. ಅನೇಕ ಮುಚ್ಚಲ್ಪಟ್ಟ ಬಾಗಿಲುಗಳು ನಿಮಗೋಸ್ಕರ ತೆರೆಯಲ್ಪಡುತ್ತವೆ. ಹಲೋ, ದ ಹೋಲ್ ಮಂತ್ ಯು ವಿಲ್ ಎಕ್ಸ್ಪೀರಿಯನ್ಸ್ ದ ಫೇವರ್ ಆಫ್ ಗಾಡ್. ದೇವರ ದಯೆಯನ್ನು ಹೋಲ್ ಮಂತ್ ಅಲ್ಲಿ ಅನುಭವಿಸ್ತೀರಿ. ನಿಮ್ಮ ಮನೆಯಲ್ಲಿ ಅನುಭವಿಸ್ತೀರಿ, ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ, ನಿಮ್ಮ ಬಿಸ್ನೆಸ್ ಅಲ್ಲಿ, ನೀವು ಮಾಡುತ್ತಿರುವ ಕರ್ತನ ಸೇವೆಯಲ್ಲಿ, ನೀವಿರುವ ಸಭೆಯಲ್ಲಿ, ನೆರೆ ಮನೆಯಲ್ಲಿ, ಊರಿನವರಲ್ಲಿ, ಅನೇಕರಲ್ಲಿ ನೀವು ದಯೆಯನ್ನು ಹೊಂದಿದವರಾಗಿದ್ದೀರಿ. ಐ ಪ್ರೊಫೆಸೈಡ್ ದ ಫೇವರ್ ಆಫ್ ಗಾಡ್. ಈ ದಯೆ ನಿಮ್ಮ ಮಾರ್ಗಗಳನ್ನು ಸರಾಗ ಮಾಡುತ್ತದೆ. ಈ ದಯೆ ನಿಮ್ಮ ಹೆಜ್ಜೆಗಳನ್ನು ನೇಮಿಸುತ್ತದೆ.
ಈ ದಯೆ ಗುರಾಣಿಯಂತೆ ನಿಮ್ಮನ್ನು ಆವರಿಸ್ತದೆ. ಹಲ್ಲೆಲೂಯಾ. ಬಂದಾಗ ಅವನಿಗೆ ಯೆಹೋವನ ದಯೆಯನ್ನು ಹೊಂದಿದವನೇ, ಒಳಗೆ ಬಾ, ಯಾಕೆ ಹೊರಗೆ ನಿಂತಿರುತ್ತಿ? ನಿನಗೋಸ್ಕರ ನನ್ನ ಮನೆಯನ್ನು ಒಂಟೆಗಳಿಗೆ ಸ್ಥಳವನ್ನು ಸಿದ್ಧ ಮಾಡಿದ್ದೇನೆ ಎಂದು ಹೇಳಿದನು. ಯಾಕೆ? ಅನೇಕರು ಪಿಟ್ಟಾಶಿಗಳು ಕೂಡ ಲಾಭನ್ನಾಗಿ ಮಾತಾಡುತ್ತಾರೆ. ಯಾಕಂತ ಹೇಳಿದ್ರೆ ದೇವರ ದಯೆ ನಿಮ್ಮ ಸ್ಟೋರಿಯನ್ನು ಬದಲಾಯಿಸುತ್ತದೆ. ಡಿಪೆಂಡ್ ಅಪಾನ್ ಗಾಡ್, ಡಿಪೆಂಡ್ ಅಪಾನ್ ಹಿಸ್ ಫೇವರ್. ಯಾಕೆ? ಈ ವ್ಯಕ್ತಿ ಅಬ್ರಾಮನಿಗೆ ನಂಬಿಗಸ್ತನಾದ ವ್ಯಕ್ತಿ. He was faithful. ನಂಬಿಗಸ್ತ ಆದ ವ್ಯಕ್ತಿ. The faithfulness it will lead you to your destiny. ನಿಮಗೆ ಇಟ್ಟಂತ ಮಾರ್ಗದಲ್ಲಿ ನಡೆಸ್ತದೆ. ಅದರಿಂದ ಈ ತಿಂಗಳಲ್ಲಿ ಜಸ್ಟ್ ಬಿಲೀವ್ ಮಾಡ್ರಿ. ದೇವರ ದಯೆಯನ್ನು, ಎಲ್ಲ ಅಥಾರಿಟಿಗಳಿಂದ ನನಗೆ ದಯೆ ಸಿಗುತ್ತದೆ, ಎಲ್ಲ ಊರಿನವರಿಂದ ನನಗೆ ದಯೆ ಸಿಗುತ್ತದೆ, ಎಲ್ಲಿ ಆಫೀಸಿಗೆ ಹೋಗ್ತೇನೆ ಅಲ್ಲಿ ದಯೆ ಸಿಗುತ್ತದೆ. ಅನೇಕರು ನ್ಯಾಯಾಧಿಪತಿಯ ಕಟಾಕ್ಷವನ್ನು ಕೋರುತ್ತಾರೆ, ನ್ಯಾಯ ತೀರ್ಪು ದೇವರಿಂದ ಬರುತ್ತದೆ. ಅನೇಕ ಜಡ್ಜ್ಗಳ ಹೃದಯದಲ್ಲಿ ನಿಮಗೆ ದಯೆ ಹುಟ್ಟಿಸ್ತಾನೆ, ವಕೀಲರುಗಳ ಹೃದಯದಲ್ಲಿ ದಯೆ ಹುಟ್ಟಿಸ್ತಾನೆ, ಡಾಕ್ಟರ್ಗಳ ಹೃದಯದಲ್ಲಿ ಯೇಸುವಿನ ನಾಮದಲ್ಲಿ ನಿಮಗೆ ದಯೆಯನ್ನು ಹುಟ್ಟಿಸ್ತಾನೆ. ನೀವು ದಯೆಯನ್ನು ಹೊಂದಿದವರಾಗಿದ್ದೀರಿ. ಕಮಾನ್, ನಾವೆಲ್ಲರೂ ದೇವರ ಸನ್ನಿಧಾನ ನಿಂತ್ಕೊಳ್ಳುವ. ಥ್ಯಾಂಕ್ ಯು ಜೀಸಸ್. ರೋಷಾಕಬಾಕರಬದಲ್ಲಿ ಎಂಬ್ರೋದ. ಪ್ರಿಯರೇ, ದೇವರ ವಾಕ್ಯ ನಿಮ್ಮ ಒಳಗೆ ಪ್ರವೇಶವಾಗ್ತದೆ, ನೀವಿದ್ದ ಹಾಗಿರುವುದಿಲ್ಲ. ವಾಕ್ಯ ಹೇಳ್ತೆ, ಪ್ರೀತಿ ಸತ್ಯತೆಗಳು ನಿನ್ನನ್ನು ಬಿಡದಿರಲಿ, ಆಗ ನೀನು ದೇವರ ಮತ್ತು ಮನುಷ್ಯರ ದಯೆಯನ್ನು ಸಮ್ಮತಿಯನ್ನು ಪಡೆದವನಾಗುತ್ತಿ. ಹೇಳ್ರಿ, ದೇವರ ಮತ್ತು ಮನುಷ್ಯರ ದಯೆಯನ್ನು ಸಮ್ಮತಿಯನ್ನು ಪಡೆದವನಾಗುತ್ತಿ. ಎರಡು ಸಂಗತಿಗಳು ಹೇಳ್ರಿ, ಪ್ರೀತಿ ಮತ್ತು ಸತ್ಯತೆ. ಹೇಳ್ರಿ, ಪ್ರೀತಿ ಮತ್ತು ಸತ್ಯತೆ. ಪ್ರೀತಿ ಅಂತ ಹೇಳಿದ್ರೆ ನಾವು ಪ್ರೀತಿ ಸ್ವರೂಪಿಯಾದ ದೇವರಿಗೆ ಪ್ರೀತಿ ಸ್ವರೂಪಿಯಾದ ಮಕ್ಕಳಾಗಿ ನಾವು ಕ್ರಿಸ್ತನಲ್ಲಿ ಹುಟ್ಟಿದ್ದೇವೆ. ನಾವು ಎಲ್ಲರನ್ನು ಕ್ಷಮಿಸುವವರು, ಎಲ್ಲರನ್ನು ಪ್ರೀತಿಸುವವರು. ವಿಲ್ ನೆವರ್ ಹೇಟ್ ಎನಿವನ್. ಸತ್ಯತೆ ಅಂತ ಹೇಳಿದ್ರೆ ದೇವರ ವಾಕ್ಯದ ಪ್ರಕಟಣೆ ನಿನ್ನ ಆತ್ಮದಲ್ಲಿ. ದೇವರ ವಾಕ್ಯ ನಿನ್ನ ಆತ್ಮದಲ್ಲಿ ಪ್ರಕಟಣೆ ಆಯಿತು. ಯು ವಿಲ್ ರಿಸೀವ್ ಫೇವರ್ ಫ್ರಮ್ ಗಾಡ್ ಅಂಡ್ ಮ್ಯಾನ್. ಕಮ್ ಆನ್, ಲಿಫ್ಟ್ ಅಪ್ ಯರ್ ಹ್ಯಾಂಡ್. Lift up your hand. Thank you, Lord. Glory, glory. We magnify your name. Oh Lord, worship your Father. ನಿನ್ ಸನ್ನಿಧಿಯಲ್ಲಿ ನಿನ್ ಮಾರ್ಗದಲ್ಲಿ ನಡೆಯುವೆ. ಎಲ್ಲ ಸಮಯದಲ್ಲೂ ನಿನ್ನ ನೋಡುವೆ. ನಿನ್ ಸನ್ನಿಧಿಯಲ್ಲಿ ನಾನು ನಿನ್ ಮಾರ್ಗದಲ್ಲಿ ನಡೆಯುವೆ. ಎಲ್ಲ ಸಮಯದಲ್ಲೂ ನಿನ್ನ ನೋಡುವೆ. ನಿನ್ನನೆ ಪ್ರೀತಿಸುವೆ. ಹೃದಯಪೂರ್ವಕವಾಗಿ ಎಲ್ಲರೂ ಹೇಳುವ, ನಿನ್ನನೆ ಪ್ರೀತಿಸುವೆ. ನಿನ್ನನೆ ಕಮಾನ್ ಪ್ರೀತಿಸುವೆ. ಹಿಂತಿರುಗೇನೋ ನಿನ್ ಸನ್ನಿಧಿಯಲ್ಲಿ ನಾನು ನಿನ್ ಮಾರ್ಗದಲ್ಲಿ ನಡೆಯುವೆ. ಎಲ್ಲ ಸಮಯದಲ್ಲೂ ನಿನ್ನ ನೋಡುವೆ. ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ಆತನ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರು. ನೀವು ಆತನ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟಿದ್ದೀರಿ. ಅನೇಕ ಜನರು ನಿಮಗೆ ಕೇಡಾಗಬೇಕೆಂದು ಬಯಸಬಹುದು, ಬಟ್ ದೇವರು ನಿಮಗೆ ಮೇಲಾಗಬೇಕೆಂದು ಸಂಕಲ್ಪ ಮಾಡಿದ್ದಾನೆ. ಯೋಸೇಫನು ತನ್ನ ಸಹೋದರಿಗೆ ಹೇಳುತ್ತಾನೆ, ನೀವು ನನಗೆ ಕೇಡಾಗಬೇಕೆಂದು ಬಯಸ್ತೀರಿ, ಬಟ್ ದೇವರು ಮೇಲಾಗಬೇಕೆಂದು ನನ್ನಲ್ಲಿ ಸಂಕಲ್ಪ ಮಾಡಿದ್ದಾನೆ. ನನಗೆ ಮೇಲಾಯಿತು,
ನಿನ್ನ ವಿರುದ್ಧವಾಗಿ ಯಾವ ಆಲೋಚನೆಗಳು, ಯಾವ ಅನ್ಯರ ಸಂಕಲ್ಪಗಳು ಅದು ನಿಲ್ಲುವುದಿಲ್ಲ. ದೇವರ ಸಂಕಲ್ಪವೇ ನಿನ್ನ ಜೀವಿತದಲ್ಲಿ ನೆರವೇರುವುದು. ದೇವರ ಸಂಕಲ್ಪವನ್ನು ಒಪ್ಪಿಕೋ. ಆತನ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರು, ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ನಿಮಗೆ ಅನುಕೂಲವಾಗುತ್ತದೆ. ಎಲ್ಲ ಕಾರ್ಯಗಳು ನಿಮಗೆ ಅನುಕೂಲವಾಗುತ್ತದೆ. ಆಸ್ ಎ ಮ್ಯಾನ್ ಆಫ್ ಗಾಡ್ ಐ ಡಿಕ್ಲೇರ್, ಎಲ್ಲ ಕಾರ್ಯಗಳು ನಿಮಗೆ ಅನುಕೂಲವಾಗುತ್ತದೆ. Your sorrow will turn into joy. Your pain will turn into peace. Your curse will turn into blessing in the name of Jesus. ಯಾರಾದರೂ ನಿಮಗೆ ಶಪಿಸಿದರೆ it will turn into blessing. Thank you Lord, your presence, oh God. We can praise you, we can praise you. Come on, praise him. ಆತನಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುವ, ಆತನು ಘನಪಡಿಸುವ, ಆತನ ನಾಮವನ್ನು ಮಹಿಮೆಪಡಿಸುವ. Come on, declare it, declare it, declare, praise him. Come on, come on, come on, praise him. ಒಂದು ವೇಳೆ ನೀವು ಅನ್ಯ ಭಾಷೆಯಲ್ಲಿ ಮಾತಾಡುವುದಾದ್ರೆ ಅನ್ಯ ಭಾಷೆಯಲ್ಲಿ ಮಾತಾಡ್ರಿ, ಸ್ತುತಿ ಮಾಡುವುದಾದ್ರೆ ಸ್ತುತಿ ಮಾಡ್ರಿ, ಏನಾದ್ರೂ ಮಾಡಿ. Come on, ಸುಮ್ಮನೆ ಇರಬೇಡಿ. Roshaka maham rondele ekrando lagrim lehendele brondo liba shangalari andele. Glory, 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 Lord. Glorify your name, oh Lord. ತಂದೆ, ಈ ತಿಂಗಳಲ್ಲಿ ಪ್ರತಿಯೊಬ್ಬರ ಮೇಲಿನ ದಯೆ ನಿನ್ನ ದೊಡ್ಡ ಕುರಾಣಿಯಂತೆ ಆವರಿಸ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಇವರು ದಯೆಯನ್ನು ಕ್ಯಾರಿ ಮಾಡುವವರಾಗಿದ್ದಾರೆ. ಇವರ ಹೆಜ್ಜೆಗಳು ಸರಿಯಾಗಿ ನೇಮಿಸಲ್ಪಟ್ಟಿದೆ. ಇವರು ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ಇರುತ್ತಾರೆ. ನಿಮಗೆ ವಿರುದ್ಧವಾಗಿ ಕಲ್ಪನೆ ಮಾಡಿದ ಯಾವ ಆಯುಧವು ಜಯಿಸುವುದಿಲ್ಲ. ಎಲ್ಲ ನಾಲಿಗೆಗಳನ್ನು ನೀವು ದೋಷಿ ಎಂದು ಖಂಡಿಸುವವರಾಗಿದ್ದೀರಿ. ಯು ಆರ್ ಪ್ರೊಟೆಕ್ಟೆಡ್, ಯು ಆರ್ ಬ್ಲೆಸ್, you are productive, you are fruitful. Oh, thank you Lord, thank you Lord. ಯಾವ ಸಂಗತಿಗಳು ಸ್ಟ್ರಕ್ ಆಗಿದೆ, ಯೇಸುವಿನ ನಾಮದಲ್ಲಿ ಅದನ್ನು ನಾವು ಕರೀತಾ ಇದ್ದೇವೆ. Come in the name of Jesus. We dispatch angels, cause good things to come, oh God. ನಿಮ್ಮ ನಾಲಿಗೆಗೋಸ್ಕರ ದೇವದೂತರು ಕಾಯ್ತಾ ಇದ್ದಾರೆ. ಏನು ಸಂಗತಿಗಳು ಸ್ಟ್ರಕ್ ಆಗಿದೆ ಅದೆಲ್ಲ ನಿಮ್ಮ ಕಡೆಗೆ ತಿರುಗುತ್ತಾ ಇದೆ. ದ ಬೈಬಲ್ ಹೇಳ್ತದೆ, ಏಳು ಪ್ರಕಾಶಿಸು, ಎದ್ದು ಘೋಷಿಸು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಆತನ ಬೆಳಕು ನಿನಗೆ ಬಂದಿದೆ, ಪ್ರಕಟಣೆ ನಿನಗೆ ಬಂದಿದೆ. ಜನಾಂಗಗಳು ನಿನ್ನ ಉದಯ ಪ್ರಕಾಶಕ್ಕೆ ಬರುತ್ತಾರೆ. ಜನಾಂಗಗಳ ಐಶ್ವರ್ಯ ನಿನ್ನ ಕಡೆಗೆ ತಿರುಗುವುದಂತ ಬೈಬಲ್ ಹೇಳ್ತದೆ. ಹಡಗಿನ ವ್ಯಾಪಾರವು ನಿನ್ನ ಕಡೆಗೆ ತಿರುಗುವುದು. ಹೋದಂತ ಸಂಗತಿಗಳು ಯೂ ಟರ್ನ್ ಆಗುತ್ತವೆ. ಇನ್ ದ ಮೈಟಿ ನೇಮ್ ಆಫ್ ಜೀಸಸ್, ಓ ಗಾಡ್. ಥ್ಯಾಂಕ್ ಯು ಲಾರ್ಡ್. ತಂದೆ, ನಮ್ಮ ಹೆಜ್ಜೆಗಳು ನಿನ್ನಿಂದ ನೇಮಿಸಲ್ಪಟ್ಟಿದೆ. ನಾವು ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ಸರಿಯಾದ ಉದ್ದೇಶಕ್ಕೋಸ್ಕರ ಇರುತ್ತೇವೆ. ಥ್ಯಾಂಕ್ ಯು ಲಾರ್ಡ್. ತಂದೆ, ಎಲ್ಲ ಘನತೆಯನ್ನು ನಾವು ನಿನಗೆ ಸಲ್ಲಿಸ್ತಾ ಇದ್ದೇವೆ ಯೇಸು ನಾಮದಲ್ಲಿ ತಂದೆ. ಆಮೆನ್. ಕರ್ತನಿಗೊಂದು ಜೋರಾಗಿ ನಾವು ಚಪ್ಪಾಳೆ ತಟ್ಟುವ. ಕಮ್ ಆನ್, ಪ್ರೈಸ್ ಹಿಮ್.